ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಬ್ರಹ್ಮಸ್ವರೂಪಾ ಪರಮಾ ಜ್ಯೋತಿರೂಪಾ ಸನಾತನೀ ಸರ್ವವಿದ್ಯಾಧಿದೇವಿ ಯಾ ತಸ್ಯೈ ವಾಚೇ ನಮೋ ನಮಃ. ಅಧಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತಮಾತರಂ. ಸ್ವಸ್ತ್ಯಸ್ತು ಸತಾಂ. ಅರ್ಜುನ ಉವಾಚ ಯೇ ಶಾಸ್ತ್ರವಿಧಿಮುತ್ಸೃಜ್ಯ ವರ್ತತೆ ಕಾಮಕಾರತಃ ಯೇ ಶಾಸ್ತ್ರವಿಧಿಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣಸತ್ವಮಾಹೋ ರಜಸ್ತಮಃ. ಶ್ರೀಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜಾ ಸಾತ್ವಿಕೇ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು. ಸತ್ವಾನುರೂಪಾ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ. ಶ್ರದ್ಧಾಮಯೋಯಂ ಪುರುಷೋ ಯೋ ಯಚ್ಛ್ರದ್ಧಃ ಸ ಏವ ಸಃ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಅಶಾಸ್ತ್ರವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ಡಂಭಾಹಂಕಾರಸಂಯುಕ್ತಾಃ ಕಾಮರಾಗಬಲಾನ್ವಿತಾಃ ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂ ಚೈವಾಂತಃ ಶರೀರಸ್ಥಂ ತಾನ್ ವಿದ್ಯಾಸುರನಿಶ್ಚಯಾನ್. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ಆಯುಸ್ಸತ್ವಬಲಾರೋಗ್ಯ ಸುಖಪ್ರೀತಿವಿವರ್ಧನಾಃ ರಸ್ಯಾ ಸ್ನಿಗ್ಧಾ ಸ್ಥಿರಾ ಹೃದಯಾ ಆಹಾರಾಃ ಸಾತ್ವಿಕಪ್ರಿಯಾಃ ಕಟ್ವಂ ಲಲವಣಾತ್ಯುಷ್ಣತೀಕ್ಷ್ಣರೂಕ್ಷವಿದಾಹಿನಃ. ಆಹಾರ ರಾಜಸಸ್ಯೇಷ್ಟಾ ದುಃಖಶೋಕಾಮಯಪ್ರದಾಃ ಯಾತಯಾಮಂ ಗತರಸಂ ಪೂತಿಪರ್ಯುಷಿತಂಚ ಯತ್ ಉಚ್ಛಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸಃ ಪ್ರಿಯಂ. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟೋ ಯ ಯುಜ್ಯತೆ ಯಷ್ಟವ್ಯಮೇವೇತಿ ಮನಃ ಸಮಾಧಾಯ ಸ ಸಾತ್ವಿಕಃ. ಅಭಿಸಂಧಾಯತು ಫಲಂ ಡಂಭಾರ್ಥಮಪಿ ಚೈವ ಯತ್ ಯುಜ್ಯತೆ ಭರತಶ್ರೇಷ್ಠ ತೈಯಜ್ಞಂ ವಿದ್ಧಿ ರಾಜಸಂ. ಶಾಸ್ತ್ರದ ಕಟ್ಟಳೆಯನ್ನು ಸರಿಯಾಗಿ ತಿಳಿದು ಆ ತಿಳಿವಿಗೆ ಸರಿಯಾಗಿ ಕಾರ್ಯವನ್ನು ಮಾಡಲೇಬೇಕಾದದ್ದಿದು ಅಂತ ಯಷ್ಟವ್ಯಮೇವೇತಿ ತಿಳಿದೇ ಮಾಡಬೇಕು ನಾನು ಅನ್ನುವ ಬಯಕೆಯೊಂದಿಗೆ ಯಾರು ಯಜ್ಞವನ್ನು ಮಾಡ್ತಾನೋ, ಯಾರು ಕರ್ತವ್ಯವನ್ನು ನಿರ್ವಹಿಸ್ತಾನೋ ಅಂಥವನು ಮಾಡಿದಂತಹ ಯಜ್ಞ, ಯಾಕೆಂದರೆ ಸಮಾಧಾಯ ಚೆನ್ನಾಗಿ ಮನಸ್ಸಿಟ್ಟು ಕರ್ತವ್ಯವನ್ನು ಮಾಡ್ತಾನೆ, ಅದರಿಂದಾಗಿ ಅವನ ಯಜ್ಞ ಅನ್ನೋದು ಸಾತ್ವಿಕವಾದದ್ದಾಗುತ್ತೆ. ಫಲವನ್ನು ಬಯಸದೆ ಕಟ್ಟಳೆಗೆ ಸರಿಯಾಗಿ ಕರ್ತವ್ಯ ಅನ್ನುವ ಸಂತೋಷದಿಂದ ತೃಪ್ತಿಯಿಂದ ಮನಸ್ಸಿಟ್ಟು ಯಾವ ಕ್ರಿಯೆ ಮಾಡಿದರೂ ಅದು ಯಜ್ಞವಾಗುತ್ತೆ. ಯಜ್ಞ ಅಂದಾಗ ನಮ್ಮ ತಲೆಯಲ್ಲಿ ಬರುವಂಥದ್ದು ಕೇವಲ ಒಂದು ಕುಂಡದಲ್ಲಿ ಸಿದ್ಧಗೊಳಿಸಿದ ಉರಿಯುವ ಬೆಂಕಿಯಲ್ಲಿ ಹಾಕುವ 4 ಆಹುತಿಗಳು ಅಂತಂದುಕೊಂಡ್ರೆ ಅದು ಒಂದು ಅರ್ಥ. ಯಜ್ಞ ಅಂದರೆ ದೇವಪೂಜೆ, ಉಳಿದಂತೆ ಯಾವುದೇ ಲೋಕದ ಹಿತಕ್ಕಾಗಿ ಮಾಡುವ ಕರ್ಮಗಳು ಏನಿದ್ರೂ ಅದರಲ್ಲಿ ಆಯಾ ಕರ್ತವ್ಯವನ್ನು ಹೇಗೆ ಹೇಳಿದ್ದಾರೋ ಹಾಗೆ ಶಾಸ್ತ್ರಕ್ಕೆ ವಿರುದ್ಧವಲ್ಲದ ರೀತಿಯಲ್ಲಿ ದೊಡ್ಡವರು ತೋರಿದ ದಾರಿಯಲ್ಲಿ ಸಂಪ್ರದಾಯಕ್ಕೆ ಅನುಗುಣವಾಗಿ ಶಾಸ್ತ್ರದ ಚೌಕಟ್ಟು ಮೀರದೆ, ಕೆಲವೊಮ್ಮೆ ಸಂಪ್ರದಾಯ ಇರುತ್ತೆ, ಶಾಸ್ತ್ರದ ಚೌಕಟ್ಟು ಎಲ್ಲೋ ಜಾರಿ ಹೋಗಿರುತ್ತೆ. ಯಾವಾಗಲೂ ಕೂಡ ಕೆಲವು ಸಂಗತಿಗಳನ್ನು ಮಧ್ಯದಲ್ಲಿ ಯಾರೂ ಅದರ ಬಗ್ಗೆ ತಿಳಿ ಹೇಳದೆ ಇರುವುದರಿಂದಾಗಿ ಸುಮ್ಮನೆ ಕೈಂಕರ್ಯ ಮಾತ್ರ ಆಗ್ತಾ ಇರುತ್ತೆ. ಅದರದ್ದು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟು ಹೊತ್ತಿಗೆ ಮಾಡಬೇಕು ಇತ್ಯಾದಿ ಗೊತ್ತಿಲ್ಲದೆ ಸುಮ್ಮನೆ ಒಂದು ಯಾಂತ್ರಿಕವಾದ ಕ್ರಿಯೆಯಾಗಿ ಬದಲಾಗಿರುತ್ತೆ. ಆದರೆ ಯಾವಾಗ ಒಬ್ಬ ವ್ಯಕ್ತಿ ಅದರ ಹಿನ್ನೆಲೆ ಏನು, ಅದು ಪುರಾಣಗಳಲ್ಲಿ ಶಾಸ್ತ್ರದಲ್ಲಿ ಎಲ್ಲಿ ತಿಳಿಸಿಕೊಟ್ಟದ್ರಿಂದಾಗಿ ನಮಗೆ ಗೊತ್ತಾಯಿತು ಅನ್ನುವುದನ್ನು ವಿವರಿಸಿದಾಗ ಮಧ್ಯದಲ್ಲಿ ಕೇವಲ ಕ್ರಿಯೆಯಾಗಿ ರೂಪುಗೊಂಡದ್ದನ್ನು ಅದೊಂದು ಅಧ್ಯಾತ್ಮದ ದಾರಿಯಾಗಿ ಬದಲಿಸಿಕೊಳ್ಳಿಕ್ಕೆ ಅವನಿಗೆ ಸಾಧ್ಯವಾಗುತ್ತೆ. ಯಾವುದೇ ಕೆಲಸ ಇರ್ಬೋದು, ಇಂಥದ್ದೇ ಅಂಥದ್ದೇ ಅಂತಲ್ಲ.
ಇದು ಸಾತ್ವಿಕವಾದ ಯಜ್ಞದ ಸ್ವರೂಪ. ಅಭಿಸಂಧಾಯತು ಫಲಂ ಡಂಭಾರ್ಥಮಪಿ ಚೈವ ಯತ್ ಇಜ್ಯತೆ ಭರತಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಂ. ಹೇ ಭರತರ್ಷಭ, ಭರತಶ್ರೇಷ್ಠ, ಭರತಕುಲಕ್ಕೆ ಎತ್ತರದಲ್ಲಿ ಇರುವವನೇ, ಭರತ ಕುಲದಲ್ಲಿ ಹಿರಿತನವನ್ನು ಸಂಪಾದಿಸಿದವನೇ. ಶ್ರೇಷ್ಠ ಅಂದ ಮುಂದೆ ನಿಂತವನು ಅಂತ, ಅಥವಾ ಎತ್ತರದ ಸ್ಥಿತಿಯಲ್ಲಿ ಮನಸ್ಸನ್ನು ಇಟ್ಟುಕೊಂಡವನು. ಅಭಿಸಂಧಾಯತು ಫಲಂ, ಫಲಂ ಅಭಿಸಂಧಾಯ, ಫಲವನ್ನು ಬಯಸಿ. ಅಭಿಸಂಧಾಯ ಅಂದರೆ ಏನು ಅದಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ಅನ್ನೋದನ್ನು ಯೋಚಿಸಿಯೇ, ಅಂದರೆ ತನ್ನ ಹತ್ರ ಏನೋ ಒಂದು ಅಪೇಕ್ಷೆ ಇದೆ ಆಗಬೇಕು ಅಂತ, ಅದು ಯಾವುದರಿಂದ ಆಗುತ್ತೆ ಅಂತ ಎಲ್ಲ ಕಡೆ ವಿಚಾರಿಸಿ ಇಂಥ ಫಲ ಸಿಕ್ಕೇ ಸಿಗುತ್ತಲ್ವಾ, ಇಂಥ ಫಲವನ್ನು ಪಡೀಲಿಕ್ಕೆ ಪೂರ್ತಿಯಾದ ಅವಕಾಶ ಇದ್ದಾಗ ಮಾತ್ರ ನಾನು ಆ ಕರ್ಮ ಮಾಡುತ್ತೇನೆ ಅಂತ ಪರ್ಟಿಕ್ಯುಲರ್ ಆಗಿ ಅದೇ ಫಲವನ್ನು ಉದ್ದೇಶಿಸಿ ಕರ್ಮವನ್ನು ಮಾಡುವಂಥದ್ದು ಅಭಿಸಂಧಾನ. ಇಂಥದ್ದನ್ನೇ ನಾನು ಫಲ ಪಡೀಬೇಕು ಅಂತ ಬಯಸಿ. ಇನ್ನು ಅಂದರೆ ಫಲ ಬಯಸುವುದರಲ್ಲಿ ಪ್ರಾಮಾಣಿಕವಾಗಿ ಕರ್ಮ ಮಾಡುವುದರಲ್ಲಿ ಮೋಸ ಇಲ್ಲ. ಫಲ ಬಯಸ್ತಾನೆ, ಕರ್ಮ ಮಾಡ್ತಾನೆ. ಇನ್ನೊಮ್ಮೆ ಕೆಲವೊಮ್ಮೆ ಹಾಳಾಗುವುದುಂಟು ಕರ್ಮ. ಹೇಗೆ ಅಂದರೆ ಡಂಭಾರ್ಥಂ, ಡಂಭ ಅಂದರೆ ಕೇವಲ ಪ್ರದರ್ಶನಕ್ಕಾಗಿ, ಬೂಟಾಟಿಕೆ ಅಂತ ನಾವು ಹೇಳ್ತೇವಲ್ವ, ತೋರ್ಪಡಿಕೆಗಾಗಿ, ಬೇರೆಯವರು ನೋಡಬೇಕು, ಕೇಳಬೇಕು, ಹೇಳಬೇಕು, ನನ್ನ ಕ್ರಿಯೆಯ ಬಗ್ಗೆ ಎಲ್ಲರಿಗೂ ಅಭ್ಯಾಸ ಆಗಬೇಕು, ನಾನು ಮಾಡ್ತೇನೆ ಅಂತ ಅನ್ನೋದು ಎಲ್ಲರಿಗೆ ಗೊತ್ತಿದ್ದು ನನ್ನನ್ನು ಕಂಡಾಗ ಎಲ್ಲರೂ ತಲೆಬಾಗಿ ನನ್ನನ್ನು ಎತ್ತರದ ಸ್ಥಿತಿಯಲ್ಲಿ ಕಂಡು ಹೊಗಳಿಕೆಯ ಮಾತುಗಳನ್ನು ಆಡಿ ಹೆಮ್ಮೆ ಪಡಬೇಕು. ಅದು ಕೇಳಲಿಕ್ಕೆ ಸಂತೋಷ ಆಗುತ್ತೆ. ಇನ್ನೊಬ್ಬರು ಹೊಗಳುತ್ತಾ ಇದ್ದಾರೆ ಅಂದರೆ ಬಹಳ ಆನಂದ ಆಗುತ್ತೆ. ಎಲ್ಲ ಕಡೆ ನನ್ನ ಗುಣಗಾನ ಆಗ್ತಾ ಇದೆ ಅಂದರೆ ಕೆಲವರು ಹಾಗೆ ಗೊತ್ತಿಲ್ಲದೇನೆ, ಅದು ಉದ್ದೇಶಪೂರ್ವಕ ಅಲ್ಲದೆ ಇದ್ದರೂ ಅವರಿಗೊಂದು ಕೆಟ್ಟ ಕುತೂಹಲ. ಎಷ್ಟು ಜನ ಬರ್ತಾರೆ, ಎಷ್ಟು ಜನ ನೋಡ್ತಾರೆ, ಎಷ್ಟು ಜನ ಕೇಳ್ತಾರೆ, ಏನಂತಾರೆ ನಮ್ಮ ಚಟುವಟಿಕೆಗಳಿಗೆ, ಯಾರಿಗೆ ಗೊತ್ತಿಲ್ಲ. ಎಲ್ಲರಿಗೂ ಮೂಲೆ ಮೂಲೆಗೆ ಅದು ಗೊತ್ತಾಗಬೇಕು. ಗೊತ್ತಾಗುವುದು ಅಂತನ್ನುವುದು ಒಳ್ಳೆಯ ಉದ್ದೇಶದಿಂದನೂ ಆಗ್ಬೋದು, ತಪ್ಪೇನಿಲ್ಲ. ಒಂದು ಒಳ್ಳೆಯ ತಿಳುವಳಿಕೆ ನೀಡುವ ತರಗತಿ ತಿಳಿಯಲಿ, ಇನ್ನಷ್ಟು ಜನಕ್ಕೆ ಗೊತ್ತಾಗಲಿ ಅನ್ನೋ ಅಪೇಕ್ಷೆ ಇದ್ದರೆ ತಪ್ಪಲ್ಲ. ಆದರೆ ಅದರ ಫಲ ಮತ್ತು ಸಂಪತ್ತಿನ ಬೆನ್ನ ಹಿಂದೆ ಬೀಳುವುದಾದಾಗ ಅದು ದೋಷವಾಗುತ್ತೆ. ಯಾಕೆಂದರೆ ಋಷಿಗಳು ಕೂಡ ತಮ್ಮ ಗುರುಕುಲದ ಪರಿಚಯ ಎಲ್ಲರಿಗಾಗಲಿ, ಬಂದವರು ಯೋಗ್ಯರಾಗಿದ್ದರೆ ವಿದ್ಯೆಯನ್ನು ಕಲಿತು ಮುಂದೆ ಸಾಗಲಿ ಅನ್ನುವ ಬಯಕೆಯಿಂದ ಕರ್ಮಗಳನ್ನು ಮಾಡುವಂಥದ್ದನ್ನು ನೋಡ್ತೇವೆ ನಾವು. ಆದರೆ ಅದು ಉದ್ದೇಶ ಕೇವಲ ಇನ್ನೊಬ್ಬರಿಗೆ ತಿಳಿಯುವಂಥದ್ದಾಗಿ ನನ್ನ ಹೆಗ್ಗಳಿಕೆಗೆ ಕಾರಣವಾಗಬೇಕು ಅಂತ ಬಯಸಿದಾಗ ಅದು ಮತ್ತೆ ರಾಜಸ ಯಜ್ಞವಾಗಿ ಬದಲಾಗುತ್ತೆ. ಹಾಗಾಗಿ ಏನೋ ಒಂದು ಫಲದ ಅಪೇಕ್ಷೆಯನ್ನಿಟ್ಟುಕೊಂಡು ಕೇವಲ ತೋರ್ಪಡಿಕೆಗಾಗಿ, ಅಂದರೆ ಯಜ್ಞ ಮಾಡೋದರಲ್ಲಿ ಇಂಟ್ರೆಸ್ಟ್ ಇರುವುದಿಲ್ಲ. ಈಗ ಯಜ್ಞ ಮಾಡಿ ಅದನ್ನು 4 ಜನ ಗುರುತಿಸುವಂತಾದರೆ ಸ್ವಲ್ಪ ಪರವಾಗಿಲ್ಲ. ಅದರಲ್ಲೂ ರಾಜಸದಲ್ಲೂ ರಾಜಸ ಸಾತ್ವಿಕ, ರಾಜಸ ಅಂತ ನಾವು ಬಿಡಿಸ್ಬಹುದು. ರಾಜಸ ತಾಮಸವೂ ಆಗುತ್ತೆ. ಅದು ತೀರಾ ಇನ್ನೊಬ್ಬರ ಗ್ರಹಿಕೆಗೆ ಸಿಗಬೇಕು ಅಂತ ಬಯಕೆ ಮಾತ್ರ ಇದ್ದು ತನಗೆ ಅದರಲ್ಲಿ ಸ್ವಲ್ಪವೂ ಶ್ರದ್ಧೆ ಇಲ್ಲದೆ ಹೋದಾಗ ಅದು ರಾಜಸ ಯಜ್ಞ ಅಂತಾಗುತ್ತೆ. ಮೂರನೆಯದ್ದು ವಿಧಿಹೀನಮಸೃಷ್ಟಾನ್ನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಇದು ನಮಗೆ ಕೃಷ್ಣ ಎಚ್ಚರಿಕೆ ಕೊಡುವ ಮಾತು. ವಿಧಿಹೀನಂ ಕೆಲವೊಂದು ಶಾಸ್ತ್ರದಲ್ಲಿ ತಿಳಿಸಿಯೇ ಇರುವುದಿಲ್ಲ. ನೋಡಲಿಕ್ಕೆ ಯಾವುದೋ ಒಂದರ ಕ್ರಿಯೆಯನ್ನು ನೋಡಿರ್ತಾನೆ, ಆ ಕ್ರಿಯೆಯನ್ನು ಇಲ್ಲಿ ಅಡಾಪ್ಟ್ ಮಾಡಿಕೊಳ್ಳೋದು, ಅದು ಶಾಸ್ತ್ರದಲ್ಲಿ ಹೇಳಿರುವುದಲ್ಲ. ಜನಕ್ಕೆ ಹಾಗೆ ಮಾಡಿದರೆ ಇಷ್ಟ ಆಗುತ್ತೆ, ಆದರೆ ವಿಧಿ ಅಲ್ಲ ಅದು. ಅಬ್ಬರ ಕಾಣಬೇಕು, ಆಡಂಬರ ಇರಬೇಕು, ಸೆಳೆತಕ್ಕೆ ಕಾರಣವಾಗುವಂತಹ ಟ್ರಿಕ್ಕಿ ಏನಾದರೂ ಒಂದು ಕ್ರಿಯೆಗಳು ಅಲ್ಲಿ ಜೊತೆಗಿರಬೇಕು ಅಂತ ಈ ರೀತಿ ವಿಧಿಯಲ್ಲಿ ಹೇಳದ, ಶಾಸ್ತ್ರದಲ್ಲಿ ಹೇಳದ ಕ್ರಿಯೆಗಳನ್ನು ಮಾಡುವಂಥದ್ದು, ಅಥವಾ ಶಾಸ್ತ್ರದಲ್ಲಿ ಹೇಳಿದ ಕ್ರಿಯೆಯನ್ನೇ ಬಿಟ್ಟು ಬಿಡುವುದು. ಮೊದಲನೇವನು ಶಾಸ್ತ್ರ ಹೇಳಿದ ಕ್ರಿಯೆಯನ್ನು ಮಾತ್ರ ಮಾಡುತ್ತಾನೆ, ಎರಡನೇವನು ಎರಡೂ ಸೇರಿ ಮಾಡ್ತಾನೆ, ಮೂರನೇವನು ಶಾಸ್ತ್ರದ ಕ್ರಿಯೆಯನ್ನು ಬಿಟ್ಟಿರ್ತಾನೆ, ವಿಧಿಹೀನಂ. ಎರಡನೇದು ಅಸೃಷ್ಟಾನ್ನಂ. ಸೃಷ್ಟ ಅನ್ನ ಅಂದರೆ
ಒಂದು ಯಜ್ಞ ನಡೆದಾಗ ಅದರ ಫಲ ಕೊನೆಗಾಣುವುದು ಯಾವಾಗ ಅಂದರೆ ಅದು ದೇವರ ಪೂಜೆ ಇರಬಹುದು, ವಿಶೇಷವಾದ ಯಾಗ ಇರಬಹುದು. ಒಬ್ಬ ಋತ್ವಿಜನಿಗೆ, ಜ್ಞಾನಿಗೆ, ಆ ಕಾರ್ಯವನ್ನು ನಡೆಸಿಕೊಡುವವನಿಗೆ ಅನ್ನ ಹಾಕಬೇಕು. ಅನ್ನ ಅಲ್ಲಿ ಬೆಂದು ನಿವೇದನೆಗೊಂಡು ಒಬ್ಬನ ಹೊಟ್ಟೆ ತಣಿಬೇಕು. ಅಂದರೆ ಆ ಅನ್ನ ಪ್ರತಿಮೆಯ ಮೂಲಕ ನಿವೇದನೆಗೊಳ್ಳಬೇಕು ಮತ್ತು ಛಲಪ್ರತಿಮೆಯಲ್ಲಿ ಒಬ್ಬನಿಗೆ ಹೊಟ್ಟೆಗೆ ಅನ್ನ ಬೀಳಬೇಕು. ಆ ಹೊಟ್ಟೆಗೆ ಅನ್ನ ಹಾಕುವ ವಿಷಯದಲ್ಲಿ ಯಾವತ್ತೂ ಕೂಡ ಯಾವುದೇ ಚೌಕಟ್ಟು ಇಲ್ಲ. ಯಾರಿಗೂ ಊಟ ಹಾಕಬೇಕು, ಯಾರಿಗೂ ಊಟ ಹಾಕಬಾರ್ದು. ಅಂದರೆ ಪ್ರಧಾನವಾಗಿ ಆ ಕಾರ್ಯವನ್ನು ಮಾಡಿಕೊಟ್ಟಂತಹ ಋತ್ವಿಜರಿಗೆ, ವಿಶೇಷವಾಗಿ ಇನ್ಯಾರಾದರೂ ಚೆನ್ನಾಗಿ ಭಗವದ್ ಆರಾಧನೆ ಮಾಡಿದ ತಿಳುವಳಿಕೆ ಉಳ್ಳಂತಹ ಹಿರಿಯರಾಗಿದ್ದರೆ ಅವರನ್ನೆಲ್ಲ ಸೇರಿಸಿಕೊಳ್ಳುವುದು. ಬಂಧುಗಳು, ಇದರ ಜೊತೆಗೆ ಬಂಧುಗಳಲ್ಲದೆ ದೊಡ್ಡ ಪ್ರಮಾಣದ ಯಾಗ ಇತ್ಯಾದಿಗಳೇನಾದರೂ ಲೋಕಹಿತಕ್ಕಾಗಿ ನಡೆಸುವಂಥದ್ದಾಗಿದ್ದರೆ, ಅಂದರೆ ತುಂಬ ದೊಡ್ಡ ಮಟ್ಟದ ದೇವಸ್ಥಾನ ಮಠ ಮಾನ್ಯಗಳಲ್ಲಿ ಅಥವಾ ವಿಶಿಷ್ಟವಾದ ಯಾವುದೋ ಕೈಂಕರ್ಯವನ್ನು ಲೋಕದ ಹಿತಕ್ಕಾಗಿ ಮಾಡುವಂತಹ ದೊಡ್ಡ ಪ್ರಮಾಣದ ಯಜ್ಞ ಯಾಗಾದಿಗಳು ನಡೆದಾಗ ಅಲ್ಲಿ ಅನ್ನ ಅನ್ನುವುದು ಬಹಳ ಮುಖ್ಯ. ಅಸೃಷ್ಟಾನ್ನಂ, ಮನೆಯಲ್ಲಿ ಒಂದು ಸಂಸ್ಕಾರವನ್ನು ಮಾಡಿ ಊಟಕ್ಕೆ ಮನೆಗೆ ಹೋಗಿ ಅಂತ ಹೇಳುವ ಸ್ಥಿತಿ ಬರಬಾರ್ದು. ಕಮ್ಮಿ ಆದರೂ ತೊಂದರೆ ಇಲ್ಲ, 4 ಜನಕ್ಕೆ ಕರೆದು ಹಾಕಿ. ಆದರೆ ಆ ಸಂಸ್ಕಾರ ಆದಮೇಲೆ ಅಥವಾ ಯಾಗ ಮುಗಿದ ಮೇಲೆ ಅಥವಾ ದೇವತಾ ಆರಾಧನೆ ಮುಗಿದ ಮೇಲೆ ಒಂದು 4 ಜನಕ್ಕೆ ಮನೆಯಲ್ಲಿ ಅಲ್ಲೇ ಎಲ್ಲಿಂದಲೋ ತಂದು, ಹೇಗೋ ತಂದು, ಎಂಥದ್ದೋ ಹಾಕಿ, ಶಾಸ್ತ್ರದ ವಿಷಯದ ಕಟ್ಟಳೆಗಳನ್ನು ಮೀರಿದ ಪದಾರ್ಥಗಳನ್ನು ಅತ್ತ ನಿವೇದನೆಯೂ ಮಾಡದೆ, ಇತ್ತ ತಿನ್ನಬಾರದ್ದನ್ನೂ ಸೇರಿಸಿ, ಇನ್ನೆಲ್ಲೋ ಬೇಯಿಸಿದ್ದನ್ನು ತಂದು ಒಂದು ಕಡೆ ಊಟ ಮಾಡುವ ನೆಪದಲ್ಲಿ ಹಸಿವನ್ನು ಹಿಂಗಿಸಿದ್ದಾರೆ ಅನ್ನುವ ಪುಣ್ಯ ಖಂಡಿತ ಇರುತ್ತೆ, ಇಲ್ಲ ಅಂತಿಲ್ಲ. ಬಿಟ್ಟು ಬಿಡುವುದಕ್ಕಿಂತ ಏನೋ ಒಂದು ಅಡಿಗೆ ವ್ಯವಸ್ಥೆ ಆಗಿದೆ ಅಂತ, ಆದರೆ ಅಷ್ಟೇ ಮಾಡುವುದನ್ನು ಸರಿ ಮಾಡ್ಬೋದಲ್ವಾ? ಸ್ವಲ್ಪ ಕೆಸರು ತಿಂತೇನೆ ಅಂತ ಯಾಕೆ? ಸ್ವಲ್ಪ ಕೆಸರನ್ನು ಇನ್ನೂ ಪೂರ್ತಿ ಶುದ್ಧಗೊಳಿಸಿದ ಕೈಯಲ್ಲಿ ಊಟ ಮಾಡ್ತೇನೆ ಅಂತ ಕೈಯೇ ತೊಳ್ಕೊಳ್ಳಿಕ್ಕೆ ಬೇಕಾದಷ್ಟು ನೀರು ಇರಬೇಕಾದ್ರೆ ಇನ್ನೂ ಅರೆಬರೆ ಕೈ ತೊಳ್ಕೊಂಡು ಯಾಕೆ ಗಲೀಜನ್ನು? ತೊಂದರೆ ಇಲ್ಲ, ಅದು ಹೊಟ್ಟೆ ಒಳಗೆ ಹೋದರೂ ಇರುವುದು ಕೆಸರೆ ಅನ್ನುವ ಈ ಎಲ್ಲ ಉದ್ದಟತನದ ಮಾತುಗಳು ನಮ್ಮನ್ನು ಯಾವತ್ತಿಗೂ ಕೂಡ ಅದು ದಾರಿ ಕೆಡಿಸುವಂಥದ್ದೇ. ಹಾಗಾಗಿ ಶಾಸ್ತ್ರದ ಕಟ್ಟಳೆಯನ್ನು ಮೀರಿದ್ದು, ಅನ್ನವನ್ನು ಬೇಯಿಸದೆ ಬಂದ ಅತಿಥಿಗಳಿಗೋ ಅಭ್ಯಾಗತರಿಗೋ ಅಥವಾ ಆ ಕಾರ್ಯವನ್ನು ನಡೆಸಿಕೊಟ್ಟವರಿಗೋ ಅಥವಾ ಇನ್ಯಾರಾದರೂ ತಿಳಿಯದೆ ಬಂದವರು ಇರ್ತಾರೆ, ಅಂಥವರಿಗೆ ಅನ್ನ ಹಾಕದೆ ಮಾಡಿದಂತಹ ಕರ್ಮವೂ ಕೂಡ ಅದು ಶುದ್ಧ ಕರ್ಮ ಅಂತ ಅನಿಸುವುದಿಲ್ಲ. ಆ ಯಜ್ಞ ಸರಿಯಾದ ಯಜ್ಞ ಅಂತ ಅನಿಸುವುದಿಲ್ಲ. ಅದರ ಜೊತೆಗೆ ಮಂತ್ರಹೀನಂ, ಹೇಳಬೇಕಾದ ಕೆಲವು ಅಗತ್ಯವಾದ ಕೆಲವು ಶ್ಲೋಕಗಳು, ಸ್ತೋತ್ರಗಳು, ಮಂತ್ರಗಳು ಇರ್ತವೆ. ನಮಗೆ ಏನು ಗೊತ್ತಿದೆಯೋ ಅದನ್ನು ಪ್ರಾಮಾಣಿಕವಾಗಿ ಹೇಳಿ. ಹಾಗೆ ಅಂತ ಹೇಳಿ ಕಷ್ಟಕರವಾಗಿ ಇಂಥದ್ದೇ ಮಾಡಬೇಕು ಅಂತ ಹೇಳಿಲ್ಲ. ಅಲ್ಲಲ್ಲಿ ಅದಕ್ಕೆ ಸಂಬಂಧಪಟ್ಟ ಕೆಲವು, ನೀವು ಮಾಡುವಂಥದ್ದು ಯಾಗ ದೊಡ್ಡದಾಗಬೇಕು, ಆದರೆ ಮಂತ್ರ ಏನೂ ಇಲ್ಲ, ಅದು ವ್ಯರ್ಥ. ನಾವು ಮಾಡುವುದನ್ನು ಚಿಕ್ಕದನ್ನೇ ಮಾಡೋಣ. ಅದಕ್ಕೆ ಬೇಕಾದಷ್ಟು ಪದಾರ್ಥಗಳು ಇಲ್ಲ ಅಂದರೆ ಆ ಪದಾರ್ಥಕ್ಕೆ ಚ್ಯುತಿ ಬಾರದಂತೆ ಸಣ್ಣ ಮಟ್ಟದಲ್ಲಿ ಮಾಡಿದರೂ ತೊಂದರೆ ಇಲ್ಲ. ನಮಗೆ ಹೆಸರು ಕುಂಡ ದೊಡ್ಡದಾಗಬೇಕು, ಆದರೆ ಮಾಡಬೇಕಾದ ಪದಾರ್ಥಗಳಲ್ಲಿ ನ್ಯೂನತೆ ಇದ್ದರೆ ಅದು ಮಾಡಿಯೂ ಉಪಯೋಗ ಇಲ್ಲ. ಅದರಿಂದಾಗಿ ಮಂತ್ರಗಳ ತೊಂದರೆ ಇರಬಾರ್ದು, ತಪ್ಪಾಗಬಾರ್ದು. ಆದಷ್ಟು ಕೆಲವೊಮ್ಮೆ ತಿಳಿಯದೆ ಎಲ್ಲೋ ನಾಲಿಗೆ ಉರುಳದೆ ಅಥವಾ ಎಲ್ಲೋ ಮಧ್ಯದಲ್ಲಿ ಅಚಾನಕ್ಕಾಗಿ ಮರೆತು ಹೋದಾಗ ಅದಕ್ಕೆ ಪ್ರಾಯಶ್ಚಿತ್ತ ಹೇಳುತ್ತಾರೆ. ಹೀಗೆ ಮಾಡಿ ಆ ದೋಷವನ್ನು ಪರಿಹರಿಸಿಕೊಳ್ಳಿಕ್ಕೋಸ್ಕರ, ಪ್ರಾಯಶ್ಚಿತ್ತ ದೋಷ ಪರಿಹಾರಕ್ಕೋಸ್ಕರವಾಗಿ ಇಂಥದ್ದನ್ನು ಮಾಡಿ ಅಂತ ಆಮೇಲೆ ಹೇಳುವುದಿದೆ. ಅದನ್ನು ಸ್ತೋತ್ರ ಮಾಡಿ ಮಂತ್ರ ಗೊತ್ತಿಲ್ಲದೆ ಆದದ್ದಾದರೆ ಅದಕ್ಕೆ ಪರಿಹಾರ ಇದೆ. ಇನ್ನು ಅದಕ್ಷಿಣಂ, ಆ ಕಾರ್ಯ ಮಾಡಿದವರಿಗೆ ಏನೋ ಸ್ವಲ್ಪವಾದರೂ ದ್ರವ್ಯವನ್ನು ನಾವು ಕೊಡಬೇಕು, ಸಂಪತ್ತನ್ನು ಒದಗಿಸಬೇಕು. ದ್ರವ್ಯವನ್ನು ನೀಡದೆ ನಾವು ಪುಕ್ಕಟೆ ಅಂತ ಹೇಳ್ತೀವಲ್ವ, ಅಥವಾ ಬಿಟ್ಟಿ ಅಂತ ಹೇಳ್ತೀವಿ. ಸಂಸ್ಕೃತದಲ್ಲಿ ವಿಷ್ಠಿ ಅಂತ ಕರೀತಾರೆ ಅದನ್ನು. ವಿಷ್ಠಿ ಅಂದರೆ ದುಡ್ಡು ಕೊಡದೆ ಅಥವಾ ಅವರನ್ನು ದುಡಿಸಿಕೊಳ್ಳುವಾಗ ಅದಕ್ಕೆ ಯೋಗ್ಯವಾದ ದ್ರವ್ಯ ನೀಡದೆ ಅವರನ್ನು ದುಡಿಸಿಕೊಳ್ಳುವ ಕೆಟ್ಟ ಚಟುವಟಿಕೆಗಳಲ್ಲಿ ನಾವು ತೊಡಗಬಾರದು. ಅದಕ್ಷಿಣಂ, ಯಾವುದು ದಕ್ಷಿಣೆ ಇಲ್ಲದೆ ನಡೆಯುತ್ತೋ, ಎಲ್ಲಿವರೆಗೆ ಅಂದರೆ ಒಂದು ಅನ್ನದಾನ ಅನ್ನೋದೊಂದು ಭೋಜನ ಯಜ್ಞ ಅಂತ ಲೆಕ್ಕ. ಅನ್ನದಾನ ಮಾಡಿದ ಮೇಲೆ ಅನ್ನದಾನದ ಜೊತೆಗೆ ಆ ಋತ್ವಿಜರನ್ನು ಕೂಡಿಸಿ ಅವರು ಅಂದರೆ ಅದಕ್ಕೆ ಯಜ್ಞದ ರೀತಿಯಲ್ಲಿ ಯಾರು ಮಾಡ್ತಾರೋ ಅವರು, ನೀವು ಎಲ್ಲೋ ಮೇಲೆ ಕೂತು, ಪಕ್ಕದಲ್ಲಿ ಕೂತು, ಹಿಂದೆ ಕೂತು, ಕೈಯಲ್ಲಿ ಹಿಡ್ಕೊಂಡು ಮಾಡೋರಿಗೆಲ್ಲ ದಕ್ಷಿಣೆ ಕೊಡಿ ಅಂತ ಹೇಳುವುದಿಲ್ಲ.
ಶುದ್ಧವಾಗಿ ನೆಲದಲ್ಲಿ ಕೂತು ಅದಕ್ಕೊಂದು ಯಜ್ಞದ ಕಲ್ಪನೆಯನ್ನು ಕೊಟ್ಟು ಊಟ ಮಾಡುವವರಾದರೆ ಆಗ ಯಜ್ಞ ಆಗುತ್ತೆ. ಯಜ್ಞದ ಜೊತೆಗೆ ದಕ್ಷಿಣೆ ಇರಬೇಕು. ಯಜ್ಞವಾದರೆ ಅದು ದಕ್ಷಿಣೆ. ನಾವು ಯಜ್ಞದ ಕಲ್ಪನೆಯೇ ಮರೆತು ಓಡಾಡ್ತಾ ತಿಂತ ಅವರಿಗೂ ದಕ್ಷಿಣೆ ಕೊಡಬೇಕು ಅಂತ ಹೇಳಲಿಲ್ಲ. ಅದರಿಂದ ಹಾಗೆ ತಿನ್ನುವುದೇ ತಪ್ಪು. ಅದರ ಮೇಲೆ ಮತ್ತೆ ದಕ್ಷಿಣೆ ಕೊಡ್ಬೋದಾ ಅಂತ ಕೇಳುವುದೇ ಮತ್ತೆ ಅಸಂಗತ. ಅದರಿಂದ ಯಾರು ಯಜ್ಞದ ರೂಪದಲ್ಲಿ ಆಹಾರವನ್ನು ಸ್ವೀಕರಿಸ್ತಾನೋ ಅಂಥವನಿಗೆ ಆ ಯಜ್ಞದ ಜೊತೆಗೆ, ಅಂದರೆ ಅದು ಭೋಜನ ಯಜ್ಞಕ್ಕೆ ಸಂಬಂಧಪಟ್ಟ ಹಾಗೆ, ಇನ್ನು ಏನೇ ದೇವಪೂಜಾ ಅಥವಾ ಯಾಗಾದಿಗಳು ನಡೆದಾಗಲೂ ಅದಕ್ಕೂ ಸಂಬಂಧಪಟ್ಟಂತೆ ಸಂಪತ್ತನ್ನು ಏನಾಗುತ್ತೆ ಅಂದರೆ ಎಷ್ಟೋ ಸರ್ತಿ ಬೇರೆ ಅದರ ಸುತ್ತಲಿನ ಕಾರ್ಯಗಳಿಗೆ ಲಕ್ಷಾಂತರ ಸುರಿತಾರೆ. ಆ ಮಂಟಪ ಅಂತೆ ಅದರ ಮೇಲೆ ಹಚ್ಚಿದ್ದಕ್ಕೆ ಎಲ್ಲ ಪ್ಲಾಸ್ಟಿಕ್ಕಿನ ಬಗೆ ಬಗೆಯ ಥರಾವರಿಗಳೆಲ್ಲ ಕೋಟಿಗಟ್ಟಲೆ ಖರ್ಚಾಗುತ್ತೆ. ಆದರೆ ಅದರ ಕಾರ್ಯವನ್ನು ನಿರ್ವಹಿಸೋರಿಗೆ ಮಾತ್ರ ಸ್ವಲ್ಪ ಕೆಂಪು ನೋಟೋ ಕಪ್ಪು ನೋಟೋ ಕೊಡಬೇಕು ಅಂದ ತಕ್ಷಣ ಇವರಿಗೆ ಇಷ್ಟು ಕೊಡಬೇಕಾ, ಅಷ್ಟು ಮಾಡಬೇಕಾ, ಅದೆಲ್ಲ ಏನಿದೆ 2 ನಿಮಿಷ ಅಲ್ವಾ, ಸುಮ್ಮನೆ ಹೀಗೆ ಬೆಂಕಿ ಹಚ್ಚಿದ್ದಕ್ಕೆ ನಾವು ಮಾಡ್ಕೊಳ್ಬೋದು ಅಂತ. ನೀವು ಬೇರೆ ಕಡೆ ಅದನ್ನು ದುರುಪಯೋಗ ಮಾಡ್ತಾ ಇದ್ದೀರಿ ಅಂದರೆ ಇಲ್ಲೂ ಅಷ್ಟು ಕೊಟ್ಟರೆ ಏನು ಖಂಡಿತ ಕನಿಷ್ಠ ಪಕ್ಷ ಆ ಕೆಲಸಕ್ಕೆ ಆದರೂ ಒಳ್ಳೆಯ ಕೆಲಸಕ್ಕೆ ಉಪಯೋಗ ಆಯಿತು ಅಂತ ಉಳಿದ ದುರುಪಯೋಗ ಮಾಡಿದ್ದರ ದೋಷ ಸ್ವಲ್ಪ ಆದರೂ ಕಮ್ಮಿ ಆಗುತ್ತೆ. ಅಂದರೆ ಯಾವುದಕ್ಕೂ ಫಲಕ್ಕೆ ಮುಂದಿನ ಪ್ರತಿಕ್ರಿಯೆಗೆ ಒಳ್ಳೆಯ ಒಂದು ಅವಕಾಶವೇ ಇಲ್ಲದಂತಹ ಸ್ಥಿತಿಯ ಸಂಪತ್ತಿನ ವ್ಯಯ ಏನಿದೆ ಅದು ಅನರ್ಥಕಾರಿಯೇ. ಅದರಿಂದಾಗಿ ಅದಕ್ಷಿಣಂ, ಇನ್ನೂ ಒಂದು ಭಾರೀ ಖರ್ಚು ಮಾಡ್ತಾನೆ, ಭಾರೀ ಅನ್ನ ಹಾಕ್ತಾನೆ, ಭಾರೀ ವಿಧಿಯನ್ನು ನಿಯಮಿಸ್ತಾನೆ, ಬೇಕಾದಷ್ಟು ದಕ್ಷಿಣೆಯನ್ನು ಕೊಡ್ತಾನೆ, ಆದರೆ ಶ್ರದ್ಧೆಯೇ ಇಲ್ಲ. ಕೇವಲ ಎಲ್ಲರ ಮುಂದೆ ಕೂಡಬೇಕು, ಕೂಡದೇ ಇದ್ದರೆ ಬೈತಾರೆ ಅಂತ ಅಷ್ಟೇ ಮನಸ್ಸಿನಲ್ಲಿ. ಅದರ ಬಗ್ಗೆ ನಾನು ಮಾಡ್ತಾ ಇರೋದೊಂದು ಎಂಥ ಅತ್ಯಂತ ಅಮೂಲ್ಯವಾದ ಕ್ರಿಯೆ ಇದು, ಎಷ್ಟು ಬೆಲೆ ಬಾಳುವಂಥದ್ದು, ಎಷ್ಟು ಹಿರಿಯರು ಇದೇ ಕರ್ತವ್ಯವನ್ನು ಮಾಡಿ ಉನ್ನತವಾದ ಸ್ಥಿತಿಯನ್ನು ಹೊಂದಿದ್ದಾರೆ, ಭಗವಂತನ ಸಾಕ್ಷಾತ್ಕಾರವನ್ನು ಹೊಂದಿದ್ದಾರೆ. ಈ ಯಾವ ಪ್ರಜ್ಞೆಯೂ ಇಲ್ಲದೆ ಮಾಡಬೇಕು. ಅದಕ್ಕೋಸ್ಕರ ಯಾರೋ ಹೇಳಿದ್ದಾರೆ, ಅದು ಯಾರೋ ಜ್ಯೋತಿಷಿಗಳು ಹಾಗೆ ಮಾಡದಿದ್ದರೆ ನಿಮಗೆ ಅನರ್ಥ ಆಗುತ್ತೆ ಅಂತ ಏನೋ ಹೇಳ್ಬೋದು. ಅದಕ್ಕೆ ಭಯಕ್ಕೆ ಮಾಡೋದು, ಶ್ರದ್ಧೆ ಇಲ್ಲ. ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ನಾವು ಮಾಡುವ ಎಲ್ಲ ಥರದ ಅನರ್ಥಗಳನ್ನು ಕೃಷ್ಣ ಬರೀ ಒಂದು ಶ್ಲೋಕದಲ್ಲಿ ಸಂಗ್ರಹ ಮಾಡಿಬಿಟ್ಟಿದ್ದಾನೆ. ಒಂದೋ ಶಾಸ್ತ್ರದ ವಿಧಿಗಳು ತಪ್ಪಿ ಹೋಗಿರ್ತವೆ, ಒಂದೋ ಅದರಲ್ಲಿ ಕೊಡಬೇಕಾದ ಆತಿಥ್ಯ ಏನು ಮಾಡಬೇಕು. ಅನ್ನ ಅಂದರೆ ಕೇವಲ ಊಟ ಹಾಕೋದು ಅಂತ ಮಾತ್ರ ಅಲ್ಲ, ಆತಿಥ್ಯ ಮಾಡುವುದು ಅಂತ ಲೆಕ್ಕ. ಒಳ್ಳೆ ಮಾತಾಡಿ ಒಂದು ಬಂದ ಕೂಡಲೇ ಅವರಿಗೆ ತೃಷೆಗೆ ಪರಿಹಾರಕ್ಕೆ ಬೇಕಾದ ಯಾವುದೋ ಒಂದು ಪದಾರ್ಥವನ್ನು ನೀಡಿ ಅವರಿಗೆ ಉಳ್ಕೊಳ್ಳಿಕ್ಕೆ, ಕೂಡಲಿಕ್ಕೆ, ಅಥವಾ ಇನ್ನೇನೋ ದೂರದಿಂದ ಬಂದವರಾದರೆ ಸ್ನಾನ ಸಂಧ್ಯಾಂದನ ಇತ್ಯಾದಿಗಳನ್ನು ಮಾಡಿಕೊಳ್ಳಿಕ್ಕೆ, ಅಥವಾ ಇನ್ನೇನೋ ಅವರ ಫ್ರೆಶ್ ಆಗೋದು ಅಂತೇನಿದೆ ಅಂಥದ್ದಕ್ಕೆ ಅನುಕೂಲ ಮಾಡಿಕೊಟ್ಟು ದೂರದಿಂದ ಬಂದವರನ್ನು ಯಥಾವತ್ತಾಗಿ ನೋಡಿಕೊಳ್ಳುವಂಥ ಅಷ್ಟೂ ಸಂಗತಿಗಳನ್ನು ಸೇರಿ ಯಜ್ಞದಲ್ಲಿ ದೋಷ ಇಲ್ಲದಂತೆ ನಡೆಸಬೇಕು. ಇನ್ನು ಅದಕ್ಕೆ ಸಂಬಂಧಪಟ್ಟಂತಹ ಮಂತ್ರಗಳ ದೋಷ ಇರಬಾರ್ದು. ಸಂಪತ್ತಿನ ವ್ಯಯದಲ್ಲಿ ವ್ಯರ್ಥವಾದ ಸಂಪತ್ತು ಎರಡೂ ರೀತಿಯಾಗುತ್ತೆ. ವ್ಯರ್ಥವಾಗಿ ಸಂಪತ್ತನ್ನು ಉಪಯೋಗಿಸುವುದು, ಅರ್ಥ ಇದ್ದಲ್ಲಿ ಸಂಪತ್ತನ್ನು ವ್ಯಯಿಸದೇ ಇರುವುದು. ಎರಡೂ ಸಮಸ್ಯೆ ಇದೆ ನಮ್ಮಲ್ಲಿ. ಸರಿಯಾದ ವ್ಯವಸ್ಥೆಗೆ ಬೇಕಾದಲ್ಲಿ ದುಡ್ಡು ಕಮ್ಮಿ ಆಗುತ್ತೆ, ವ್ಯವಸ್ಥೆ ಅದು ಅಗತ್ಯವೇ ಇಲ್ಲದೇ ಇದ್ದಲ್ಲಿ ಸಿಕ್ಕಾಪಟ್ಟೆ ಸಂಪತ್ತಿನ ದುರುಪಯೋಗ ಆಗುತ್ತೆ. ಇದೆರಡೂ ದೋಷಗಳೇ ಆಗಿರುವಂಥದ್ದು. ಇದೆಲ್ಲದಕ್ಕಿಂತ ಮಿಗಿಲಾಗಿ ನಮಗೆ ತುಂಬ ಸಂಪತ್ತು ವಿನಿಯೋಗ ಮಾಡಲಿಕ್ಕೆ ಬರ್ತಾ ಇಲ್ಲ ಅಂದರೆ ಆ ಸ್ಥಿತಿಯಲ್ಲಿಯೂ ಮನುಷ್ಯ ಕರ್ತವ್ಯವನ್ನು ಮಾಡುವಾಗ ಶ್ರದ್ಧೆ ಇದ್ದರೆ ಅವನ ಹತ್ರ ತುಂಬ ಸಂಪತ್ತಿಲ್ಲ, ಬೇಕಾದಷ್ಟು ಜನಕ್ಕೆ ಊಟ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಆದರೆ ಮಾಡುವ ಚಿಕ್ಕ ಕೆಲಸವನ್ನು ಬಹಳ ಪ್ರೀತಿಯಿಂದ ಭಗವಂತ ಇದರಿಂದ ಮೆಚ್ಚಲಿ ಅಂತ ಅಷ್ಟೇ ಮಾಡಿದ ಅಂದರೂ ಅವನಿಗೆ ಪುಣ್ಯ ಇದೆ. ಆಚಾರ್ಯರು ಎಷ್ಟು ಹೇಳ್ತಾರೆ ಅಂದರೆ ತಂತ್ರಸಾರ ಸಂಗ್ರಹದಲ್ಲಿ, ಒಬ್ಬನಿಗೆ ಬಡತನದ ಕಿತ್ತು ಹೋಗ್ತಾ ಇದೆ, ಅಂಥ ಸ್ಥಿತಿಯಲ್ಲಿ ಅವನು ಯಾರ ಹತ್ರನೋ ಸಾಲ ಮಾಡಿ ನಾನು ಹೇಗಾದರೂ ಮಾಡಿ ಒಂದಿಷ್ಟು ಜನಕ್ಕೆ ಊಟ ಹಾಕದಿದ್ದರೆ ಪುಣ್ಯ ಬರೋದಿಲ್ಲ ಅಂತ ಹೇಳಿ ಖಂಡಿತ ಮಾಡಿ ಅಂತ ಹೇಳಲ್ಲ. ನಮ್ಮ ಗಾದೆ ಇದೆಯಲ್ವ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಯಜ್ಞ ಮಾಡಲಿಕ್ಕಾಗಲಿಲ್ಲ, ನಿಜವಾದ ಅರ್ಥದಲ್ಲಿ ಮಾಡಲಿಕ್ಕೆ ಕಷ್ಟ ಇದೆ. ಅಂಥ ಸಂದರ್ಭದಲ್ಲಿ ತಿಳಿದವರನ್ನು ಕೂಡಿಸಿಕೊಂಡು ಮನೆಯಲ್ಲಿ ಒಂದು ಚಂದದ ಪಾರಾಯಣ ಮಾಡಿದರೂ ಸಾಕು. ಯಾವುದಾದ್ರೂ ಒಂದು ಶಾಸ್ತ್ರ ಗ್ರಂಥವನ್ನು ಅರ್ಥ ಮಾಡಿಕೊಂಡು ಯಾರೋ ಒಂದು 4 ಜನ ಋತ್ವಿಜರನ್ನು ಕರೆದು 4 ಪಾರಾಯಣ ಮಾಡಿ ಅಷ್ಟೇ ಜನಕ್ಕೆ ಊಟ ಹಾಕಿ ಕಳಿಸಿದ್ರು ಅದು ಪೂರ್ಣ ಪ್ರಮಾಣದ ಯಜ್ಞದ ಫಲವನ್ನೇ ಕೊಡುತ್ತೆ. ಹಾಗಾಗಿ ಮಾಡುವ ಕೆಲಸ ಅದು ದೊಡ್ಡದಾಗಿರಬೇಕು ಅಂತಲ್ಲ, ಮನಸ್ಸು ದೊಡ್ಡದಾಗಿರಬೇಕು. ಎಷ್ಟು ಮಾಡಿದರೂ ಆ ಮಾಡುವ ಕ್ರಿಯೆಯಲ್ಲಿ ಪೂರ್ತಿ ತೊಡಗಿಸಿಕೊಳ್ಳುವಿಕೆ ಅನ್ನೋದು ಒಂದಿದ್ದರೆ ಸಾಕು, ಉಳಿದ ಎಲ್ಲ ದೋಷಗಳನ್ನು ಪರಿಹಾರ ಮಾಡುತ್ತೆ. ನಮಗೆ ಶ್ರದ್ಧೆ ಪ್ರಾಮಾಣಿಕವಾಗಿರುವುದು ಹೌದಾದರೆ ಅದಕ್ಕೆ ಎಷ್ಟು ದ್ರವ್ಯ ಒದಗಿಸಬಹುದು ಅಂತನ್ನುವ ಒಂದು ಆಸಕ್ತಿ ತನ್ನಿಂದ ತಾನೇ ಸಂಪತ್ತು ಒಂದು ಕಡೆ ಜೋಡಣೆ ಆಗುತ್ತೆ. ಶ್ರದ್ಧೆ ಇದ್ದರೆ ಉಳಿದಿದ್ದೆಲ್ಲ ತನ್ನಿಂದ ತಾನೇ ಅದಕ್ಕೆ ಸರಿ ಹೋಗುತ್ತೆ.
ಶ್ರದ್ಧೆ ಇಲ್ಲದೇ ಇದ್ದಾಗ ಎಷ್ಟು ಸಂಪತ್ತನ್ನು ಜೋಡಣೆ ಮಾಡಿದರೂ ಆ ಕ್ರಿಯೆ ಅನ್ನೋದು ಪೂರ್ಣ ಸಫಲ ಆಗುವುದಕ್ಕೆ ಕಷ್ಟ ಆಗುತ್ತೆ. ಆಚಾರ್ಯರು ಹೇಳೋದೇನು ಅಂದರೆ ಆ ಕೊನೆಯ ಒಂದು ಹಂತದ ಸ್ಥಿತಿಯಲ್ಲಿ ಒಂದು ವೇಳೆ ಅವನು ಯಾವುದೋ ಒಂದು ತನಗೋಸ್ಕರ ಅಲ್ಲ, ಯಾವುದೋ ಒಂದು ಆ ಊರಿನ ಹಿತಕ್ಕೋಸ್ಕರ ಒಂದು ದೇವಸ್ಥಾನ ಯಾವುದೋ ಬಿದ್ದು ಹೋದದನ್ನು ಜೀರ್ಣ ಮಾಡಬೇಕು ಅಂತ ಎಲ್ಲರನ್ನ ಕರೆದ, ಮಾಡಿಸಿದ, ಎಲ್ಲ ಆಯಿತು. ಆಮೇಲೆ ಅಲ್ಲಿಗೆ ಖರ್ಚಾಗಿ ಹೋಯಿತು, ಯಾವುದಕ್ಕೆ ಅಂದ್ಕೊಂಡಿದ್ನೋ ಅದೆಲ್ಲ ಖರ್ಚಾಗಿ ಹೋಯಿತು. ಕೊನೆಗೆ ಋತ್ವಿಜರಿಗೆ ಕೊಡುವಾಗ ಈಗ ನನ್ನ ಹತ್ರ ಏನೂ ಇಲ್ಲ, ಅವನು ಅಕಸ್ಮಾತ್ ನನ್ನ ಹತ್ರ ಏನು ಕೊಡಬೇಕಾದದ್ದು ಖಾಲಿಯಾಗಿದೆ ಅಂತ ಕೈ ಮುಗಿದು ಅಂದರೆ ಅದನ್ನು ತಿಳಿಸಿ ನನ್ನ ಪರಿಸ್ಥಿತಿ ಹೀಗಾಗಿದೆ ಅಂತ ಹೇಳಿದಾಗ ಅವನು ಆ ಯಜ್ಞ ಮಾಡಿಸೋನು ಅಥವಾ ಆ ಕರ್ಮಾಂಗ ಮಾಡಿಸೋನಿಗೂ ಇಷ್ಟು ಉದಾರ ಭಾವ ಇರಬೇಕು, ಅಂಥವನಿಂದಲೇ ನಾವು ಕರ್ಮಾಂಗ ಮಾಡಿಸಬೇಕು. ಅವನ ಹತ್ರ ಕೈ ಮುಗಿದು ನಿಜವಾಗಿಯೂ ನನ್ನ ಹತ್ರ ಏನು ಇಲ್ಲ ಅಂತ ಹೇಳಿದರು ಅವನು ಆಶೀರ್ವಾದ ಮಾಡಿದರೆ ಅವನು ಯಜ್ಞದ ದಕ್ಷಿಣೆ ಯಾಕೆಂದರೆ ಅದಕ್ಷಿಣಂ ಅಂತ ಹೇಳಿದ್ರಲ್ಲಿ ದೋಷ ಅಂತ ಹೇಳಿದ್ದಾರೆ. ಆದರೆ ಆಚಾರ್ಯರು ಈ ಮಾತು ಹೇಳುವಾಗ ನಿಜವಾಗಿ ಅವನ ಹತ್ರ ದಾರಿದ್ರ್ಯ ಇದೆ ಅಂತಂದಾಗ ಆ ಋತ್ವಿಜನಾದವನು ನೀವೇನು ಕೊಡೋದು ಬೇಡ, ನಿಮಗೋಸ್ಕರ ಮಾಡಿದ್ದಲ್ಲ ಇದು, ಇದರ ಫಲವನ್ನು ಊರು ಉಣ್ಣುವಾಗ ಅದು ನನಗೂ ಖಂಡಿತ ಬರುತ್ತೆ. ಯಾಕೆಂದರೆ ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ಪ್ರತಿಫಲ ಇಲ್ಲದೆ ಹೋಗುವುದಿಲ್ಲ. ಈ ಯಜಮಾನನಿಂದ ದಕ್ಷಿಣೆ ಸಿಗಲಿಲ್ಲ ಅಂತ ಇರಬಹುದು, ಆದರೆ ಆ ಯಜ್ಞದ ಒಂದು ವಿಶಿಷ್ಟವಾದ ಫಲ ಪ್ರಕೃತಿಯಲ್ಲಿ ಯಾವುದೋ ಒಂದು ದಾರಿಯಿಂದ ಅವನಿಗೆ ಅದು ಬಂದೇ ಬರುತ್ತೆ, ಸೇರಿಯೇ ಸೇರುತ್ತೆ. ಈ ವಿಶ್ವಾಸ ಮಾಡಿಸೋನಿಗೂ ಇರಬೇಕು, ಆ ಕೊಡಬೇಕು ನಾನು ಅವರಿಗೆ ಯಾವುದೇ ರೀತಿಯಿಂದ ಕಮ್ಮಿ ಮಾಡಬಾರ್ದು ಅಂತ ಅನ್ನುವ ಅಪೇಕ್ಷೆ ಯಜಮಾನನಿಗೂ ಇರಬೇಕು. ಅದು ಮ್ಯೂಚುವಲ್, ಅದು ಯಾವಾಗಲೂ ಇಬ್ಬರಿಂದನೂ ಆ ಭಾವ ಇದ್ದಾಗ ಯಜ್ಞ ಪೂರ್ಣ ಆಗುತ್ತೆ. ನಮ್ಮಲ್ಲಿ ಏನು ಅಂದರೆ ಮಾಡಿಸೋರು ಅವ್ರಿಗೆ ಶ್ರದ್ಧೆ ಇಲ್ಲ ಅಂತ ಬೈಯೋದು, ಶ್ರದ್ಧೆ ಇದ್ದು ಮಾಡಿಸೋರು ಚೆನ್ನಾಗಿಲ್ಲ ಅಂತ ಅನ್ನೋದು. ಇಬ್ಬರು ಪರಸ್ಪರ ಹೀಗೆ ಹೇಳ್ಕೊಂಡ್ರೆ ಬಳಲುವುದು ಯಾವುದು? ಯಜ್ಞ. ಅದರಿಂದ ನಮ್ಮ ಸಮಸ್ಯೆ ಅವರು ಮಾಡಿಸ್ತಾರೋ ಬಿಡ್ತಾರೋ ಬೇರೆ ಪ್ರಶ್ನೆ. ನಾನೊಬ್ಬ ಯಜಮಾನನಾಗಿ ನನ್ನ ಶ್ರದ್ಧೆಯನ್ನು ನಾನು ಪೂರ್ತಿ ಇಟ್ಕೊಳ್ಬೇಕು, ಅಥವಾ ಅವ್ರ ಯಜಮಾನ ಹೇಗೆ ಇರಲಿ ನಾನೊಬ್ಬ ಮಾಡಿಸೋನಾಗಿ ನನ್ನ ಶ್ರದ್ಧೆ ಪೂರ್ತಿ ಇಡಬೇಕು. ಕನಿಷ್ಠ ಪಕ್ಷ ಒಂದು ಕಡೆಯದ್ದಾದರೂ ಇದ್ದು ಅವನಿಗೇ ಒಂದು ದಿವಸ ನಾನು ಮಾಡಿದ ತಪ್ಪು ಅಂತ ಎಚ್ಚರ ಬಂದಾಗ ತಿದ್ದಿಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಅವ್ರಿಗೆ ಶ್ರದ್ಧೆ ಇಲ್ಲ ಅಂತ ಇವರು ಬಿಡೋದು, ಇವ್ರಿಗೆ ಶ್ರದ್ಧೆ ಇಲ್ಲ ಅಂತ ಅವರು ಬಿಡೋದು ಅಂತ ಆದರೆ ಇಡೀ ಯೋಚನೆಗಳೇ ಮುಂದೆ ಅಂದರೆ ಅದು ಮುಂದಿನ ಜನ್ರೇಷನ್ಗೆ ಕೊಂಡು ಇರಬೇಕಲ್ಲ ಎಲ್ಲೋ ಒಂದು ಕಡೆ. ಈಗ ಶ್ರದ್ಧೆ ಮಾಡಿಸುವವನಿಗೆ ಇದ್ದಾಗ ಒಬ್ಬ ಸಿಗಲಿಲ್ಲ ಅಂದರೂ ಇನ್ನೊಬ್ಬನಿಗಾದರೂ ಶ್ರದ್ಧೆ ಇದ್ದೇ ಇರುತ್ತೆ ಯಾವತ್ತೋ ಒಮ್ಮೆ. ಯಜಮಾನನಿಗೆ ಶ್ರದ್ಧೆ ಇದ್ದು ಈ ಮಾಡಿಸುವ ವ್ಯಕ್ತಿ ಹತ್ರ ಶ್ರದ್ಧೆ ಇರಲಿಲ್ಲ ಅಂದರೂ ಇವನ ಹತ್ರ ಬಿಟ್ಟು ಇನ್ನೊಬ್ಬನ ಹತ್ರ ಹೋಗುವಾಗಾದರೂ ಆ ಶ್ರದ್ಧೆಗೆ ಬೇಕಾದ ಒಳ್ಳೆಯ ನಮಗೆ 2 ಕಾರ್ಯಕ್ರಮ ಆಗುವಾಗಲೂ ಸರಿಯಾದವರು ಸಿಗಲಿಲ್ಲ ಅಂದಾಗ ನಾವು ದೇವರ ಹತ್ರ ನಾನು ಇಷ್ಟು ಪ್ರಾಮಾಣಿಕವಾಗಿ ವಸ್ತುಗಳನ್ನು ಸಂಗ್ರಹ ಮಾಡಿದಾಗಲೂ ನನಗೆ ಒಬ್ಬ ಒಳ್ಳೆಯ ಗೈಡೆನ್ಸ್ ಕೊಡುವಂತಹ ಮುಂದಕ್ಕೆ ಕರ್ಕೊಂಡು ಹೋಗುವಂಥ ಒಬ್ಬ ಋತ್ವಿಜ ಸಿಗಲಿಲ್ಲಲ್ಲ ಅಂತ ನಾವು ಪ್ರಾರ್ಥನೆ ಮಾಡಿದ್ದಾದರೆ ಮುಂದಿನ ಸಲ ನಮ್ಗೆ ಅಂಥವರೇ ಸಿಗ್ತಾರೆ. ಇದೆಲ್ಲ ನಮ್ಮ ಮನಸ್ಸಿನಲ್ಲಿರುವ ದೃಢವಾದ ಪ್ರಾರ್ಥನೆಯ ಮೇಲೆ ಇರುವಂಥದ್ದು. ಅಥವಾ ಒಬ್ಬ ಮಾಡಿಸೋನಿರ್ತಾನೆ, ಪೌರೋಹಿತ್ಯ ನಡೆಸೋನಿರ್ತಾನೆ, ಅವನು ಶ್ರದ್ಧೆಯಿಂದ ಮಾಡಿಸೋನಾಗಿರ್ತಾನೆ, ಆದರೆ ಸಿಗುವವರು 1-2 ಸರ್ತಿ ಅವನ ಯೋಚನೆಗಳಿಗೆ ವಿರುದ್ಧವಾಗಿದೆ. ಅದೆಲ್ಲ ಆಗಲ್ಲ ರೀ, ನೀವು ಎಷ್ಟೊತ್ತಿಗಾದರೂ ಬನ್ನಿ, ನಾವು 11 ಗಂಟೆಗೆ ಹೊರಡಬೇಕು ಅಂತ ಏನೋ ಒಂದು ಆತುರದ ಮಾತಾಡ್ತಾನೆ. ಮಾಡುವುದರಲ್ಲೇ ಕಡಿಮೆಯಾಗಿ ಕರ್ತವ್ಯವನ್ನು ಕಮ್ಮಿ ಮಾಡಿದರೂ ಅದರಲ್ಲಿ ಎಷ್ಟು ಮಾಡ್ತೀವೋ ಅದನ್ನು ಪೂರ್ತಿ ಶ್ರದ್ಧೆಯಿಂದ ಮಾಡಿ, ಆಗಲಿ ಅವನಿಗೆ ಇಷ್ಟ ಇಲ್ಲ ಅಂದರೂ ನಾನು ಇದರಲ್ಲಿ ಶ್ರದ್ಧೆ ಕಳ್ಕೊಳ್ಬಾರ್ದು ಅಂತ ಅವನು ಪೂರ್ತಿ ಮಾಡಿ ಮುಂದೆ ಆದರೂ ಈ ಯಜಮಾನನಿಗೆ ಶ್ರದ್ಧೆ ಬರುವ ಹಾಗೆ ಯಾಗ ಮಾಡುವ ಶಕ್ತಿ ಸಿಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿ ಎದ್ದು ಬಂದರೆ 3 ಸರ್ತಿ 4 ಸರ್ತಿ ಆದಮೇಲೆ ನೆಕ್ಸ್ಟ್ ಸರ್ತಿ ಅಂಥದ್ದನ್ನು ಬಿಡ್ಬೋದು. ಬೇಕಿದ್ರೆ ಅವನಿಗೆ ಶ್ರದ್ಧೆ ಇಲ್ಲ ಅಂತ ಗೊತ್ತಾದ ಮೇಲೆ ಅಂಥದ್ದನ್ನು ಬಿಟ್ಟೇ ಬಿಟ್ಟರೆ ಹೊಟ್ಟೆ ಪಾಡೇನು, ಹುಟ್ಟಿಸಿದವನಿಗೆ ಹೊಟ್ಟೆಗೆ ಹಿಟ್ಟು ಹಾಕೋದು ಗೊತ್ತೇ ಇದೆ. ನಮಗೇನು ಅಂದರೆ ನಾವೇ ಎಲ್ಲ ಮಾಡ್ಕೊಳ್ಳೋದು ಅಂತ ಅನ್ನೋ ಒಂದು ನಮ್ಮ ನಿಯಂತ್ರಣದ ಬಲವನ್ನು ಯೋಚನೆ ಮಾಡಿ ಈ ಎಲ್ಲ ಅನರ್ಥಗಳನ್ನು ಮಾಡೋದು. ಮೊದಲು ಈ ಯೋಚನೆನೇ ತಪ್ಪು, ಆಮೇಲೆ ಅವರನ್ನು ಬೈಯೋದು. ನಮ್ಮ ಯೋಚನೆ ಒಂದು ಕಡೆ ತಪ್ಪಿಟ್ಕೊಂಡು ಇನ್ನೊಬ್ಬರ ಯೋಚನೆಯಲ್ಲಿ ತಪ್ಪಿದೆ ಅಂತ ಬೈಯುವುದಕ್ಕೆ ಏನು ಹಕ್ಕಿದೆ? ನೀನು ನಿನ್ನ ಯಜ್ಞದ ಕರ್ಮಾಂಗದ ಎಷ್ಟು ಶ್ರದ್ಧೆ ತೋರಿಸ್ತೀಯ ಅನ್ನೋದು ಅವನಿಗೆ ಗೊತ್ತಿದೆ. ಅದನ್ನು ನಿತ್ಯದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಮಾಡಿಕೊಂಡು ಹೋಗ್ತಾ ಇರು. ಕೆಲವೊಂದು ಸರ್ತಿ ಕೈ ಮೀರಿ ಕೆಲವೊಂದು ತಪ್ಪಾಗುತ್ತೆ, ಆದರೆ ಅದು ಗೊತ್ತಾದ ತಕ್ಷಣ ಇನ್ನೊಮ್ಮೆ ಆಗದಂತೆ ನಾವು ಅದನ್ನು ಎಚ್ಚರ ವಹಿಸುವುದಕ್ಕೆ ಎಷ್ಟು ಪ್ರಯತ್ನ ಪಡ್ತೇವೆ ಅದಕ್ಕೆ ಸರಿಯಾದಂತಹ ಪ್ರತಿಕ್ರಿಯೆ ಖಂಡಿತ ಸಮಾಜದಿಂದಲೂ ಸಿಗುತ್ತೆ, ಯಜಮಾನನಿಂದಲೂ ಸಿಗುತ್ತೆ. ಅದರಿಂದ 3 ರೀತಿಯ ಯಜ್ಞದಲ್ಲಿ ಸಾತ್ವಿಕವಾದದ್ದು, ರಾಜಸವಾದದ್ದು, ತಾಮಸವಾದದ್ದು ಅಂತ ಗೊತ್ತು ಮಾಡಿಸಬೇಕು ಅಂತ ಕೃಷ್ಣ ಆಡಿದ್ದು ಯಾಕೆ ಅಂದರೆ ನಮ್ಮ ಪರಿಸರದಲ್ಲಿ ಏನೇನು ನಡೀತಾ ಇದೆ ಅಂತ ತಿಳ್ಕೊಳ್ಳಿ ಅಂತ. ನಾವು ಇನ್ನೊಬ್ಬರ ಯಜ್ಞ ಇದೀಗ ರಾಜಸವೋ ಸಾತ್ವಿಕವೋ ತಾಮಸವೋ ಅಂತ ಅವರ ಯಜ್ಞದ ಪರೀಕ್ಷೆ ಮಾಡಲಿಕ್ಕೆ ಹೇಳಿದ್ದಲ್ಲ. ನಾವು ಮಾಡುವಾಗ ಇದರಲ್ಲಿ ಇದು ಸಾತ್ವಿಕತೆಯಿಂದ ಕೂಡಿದೆಯೋ, ರಾಜಸದಕ್ಕೆ ಜಾರಿದೆಯೋ ಅಥವಾ ತಾಮಸಕ್ಕೆ ಉರುಳಿ ಹೋಗಿದೆಯೋ ಅಂತ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಿಕ್ಕೋಸ್ಕರ ಹೇಳಿದ ಈ 3 ಕ್ಯಾಟಗರಿಗಳನ್ನು ಕೃಷ್ಣ ಬಿಡಿಸಿ ಹೇಳಿದ. ಮುಂದೆ ತಪಸ್ಸು ಅನ್ನೋದು 3 ರೀತಿ ಅಂತ ಹೇಳ್ತಾನೆ. 3 ರೀತಿ ತಪಸ್ಸು ಅಂದರೆ ಇಲ್ಲಿ ಸಾತ್ವಿಕ ರಾಜಸ ತಾಮಸ ಅಂತಲ್ಲ,
3 ರೀತಿಯಲ್ಲಿ ತಪಸ್ಸು ಮಾಡಲಿಕ್ಕೆ ಬರುತ್ತೆ. ಅದು 3 ಒಳ್ಳೆಯದೇ, 3 ತಪಸ್ಸು ಸರಿಯಾದದ್ದೇ. ಯಾಕೆಂದರೆ ಅದನ್ನು ಹಿಂದೆ ಆಸುರಿ ತಪಸ್ಸು ಯಾವುದು ಅಂತ ಹೇಳಿ ಆಗಿದೆ. ತಾನ್ ವಿದ್ಯಾಸುರ ನಿಶ್ಚಯ ತಪ್ಯಂತೆಯೇ ತಪೋಜನಾಹ ಅಂತ ಹೇಳುವಲ್ಲಿ ಆಸುರ ತಪಸ್ಸು ಯಾವುದು ಅಂತ ಹೇಳಿದ್ದಾರೆ. ಈಗ ಮಾಡಬೇಕಾದ ಸರಿಯಾದ ತಪಸ್ಸಿನಲ್ಲಿ 3 ಥರ ಇದೆ. ಹೇಗ್ರಿ 3 ರೀತಿ ತಪಸ್ಸು ಮಾಡೋದು ಅಂದರೆ ಒಂದು ಕಾಡಲ್ಲಿದ್ದು, ಒಂದು ನಾಡಲ್ಲಿದ್ದುದು, ಮಧ್ಯದಲ್ಲಿ ಪಾಗಾರದಲ್ಲಿದ್ದು ಅಂತನಾ? ಅಲ್ಲ. ಬಹಳ ಚೆನ್ನಾಗಿ ಕೃಷ್ಣ ಅದನ್ನು ಬೈಫರ್ಕೇಟ್ ಮಾಡುವ ರೀತಿ ಅದು ಇದೆ ನಮ್ಮ ಪ್ರಾಚೀನರಿಗಿರುವ ದೂರದೃಷ್ಟಿ. ಅಂದರೆ ನಮಗೆ ಮನುಷ್ಯನಿಗಿರುವುದು 3 ರೀತಿ ಕರ್ಮ ಮಾಡಲಿಕ್ಕಾಗುತ್ತೆ. 3 ರೀತಿ. ಒಂದೋ ಮಾನಸಿಕವಾದ ಕರ್ಮ, ಒಂದೋ ವಾಚಿಕವಾದ ಕರ್ಮ, ಒಂದೋ ದೈಹಿಕವಾದ ಕರ್ಮ. ಇದು 3 ಬಿಟ್ಟರೆ ಬೇರೆ ರೀತಿ ಇದರಿಂದ ಬಿಟ್ಟು ಇನ್ನೊಂದು ರೀತಿ ಮಾಡಲಿಕ್ಕಾಗತ್ತೆ ಎನ್ನುವ ಕಲ್ಪನೆಯೂ ಸಾಧ್ಯ ಇಲ್ಲ. ಅದರಿಂದಾಗಿ ಒಂದೋ ಮನಸ್ಸಿನಿಂದ ಮಾಡುವ ಕರ್ಮ, ಒಂದೋ ಮಾತಿನಿಂದ ಆಗುವ ಕರ್ಮ, ಇಲ್ಲ ಚಟುವಟಿಕೆಯಲ್ಲಿ ತೊಡಗುವುದರ ಮೂಲಕ ಆಗುವಂಥದ್ದು. ಅದನ್ನು ಮೊದಲನೇದು ಹೇಳ್ತಾನೆ. ಶಾರೀರಿಕವಾದ ತಪಸ್ಸು ಹೇಗೆ? ನಾವು ಶರೀರದಿಂದ ನಡೆಸುವ ಪ್ರತಿಯೊಂದು ಕ್ರಿಯೆಯೂ ತಪಸ್ಸಾಗುತ್ತೆ. ಎಷ್ಟು ಚಂದ! ನಮಗೇನು ಅಂದರೆ ತಪಸ್ಸು ಅಂದರೆ ಎಲ್ಲೋ ಕಾಡಿಗೆ ಹೋಗಿ ಒಂಟಿ ಕಾಲನ್ನು ನಿಂತ್ಕೊಂಡು 2 ಕೈಯನ್ನು ಆಕಾಶಕ್ಕೆತ್ತಿ ಸೂರ್ಯನನ್ನು ನೋಡ್ತಾ 16 ದಿವಸ ಉಪವಾಸ ಇದ್ದರೆ ಮಾತ್ರ ತಪಸ್ಸು. ಮೊದಲನೇದಾಗಿ ಕಾಡೇ ಸಿಗೋದು ಕಷ್ಟ. ಅಂಥದ್ರಲ್ಲೂ ಒಂದು ಕಾಲಲ್ಲಿ ನಿಲ್ಲುವುದು ಅನ್ನೋದು ನಮಗೊಂದು ದೊಡ್ಡ ಸಂಗತಿ. ಅದು ಚಿತ್ರದಲ್ಲಿ ಮಾತ್ರ ಒಂದು ಕಾಲಲ್ಲಿ ನಿಲ್ಲಿಕ್ಕಾಗತ್ತೆ, ಒಂದು ದಿವಸ. ನಮಗೆ ನಿಲ್ಲಿಕ್ಕಾಗತ್ತೆ ಅನ್ನೋದು, ನಮಗೆ ವೃಕ್ಷಾಸನ ಮಾಡಲಿಕ್ಕೆ ಬರಲ್ಲ. ಒಂದು ಕಾಲಲ್ಲಿ ನಿಂತರೆ ದೇಹ ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬಿದ್ದೋಗ್ತೇವೆ ನಾವು. ಅಂಥದ್ರಲ್ಲಿ ವರ್ಷಾನುಗಟ್ಟಲೆ ನಡೆಸ್ತಾ ಇದ್ರು ಅಂತ ಅನ್ನೋದನ್ನು ಕೇಳಲಿಕ್ಕೆ ಚೆನ್ನಾಗಿರುತ್ತೆ ಹೊರತು ನಮಗೆ ಮಾಡಲಿಕ್ಕೆಲ್ಲ ಬರಲ್ಲ. ನಾವು ಎಲ್ರಿ ತಪಸ್ಸು ಮಾಡೋದು? ಕಾಡಿಲ್ಲ, ಶರೀರದಲ್ಲಿ ಬಲ ಇಲ್ಲ, ಅಥವಾ ಹೇಗೆ ಮಾಡಬೇಕು ಅಂತ ಅನ್ನೋದರ ತಿಳುವಳಿಕೆಯೂ ನಮಗೆ ಸರಿಯಾಗಿ ಇಲ್ಲ. ಅದಕ್ಕಿಂತ ಸರಿಯಾಗಿ ಪರಿಸರದಲ್ಲೂ ಒಳ್ಳೆಯ ಆಹಾರ, ಒಳ್ಳೆಯ ವಾತಾವರಣ, ಒಳ್ಳೆಯ ಗಾಳಿ, ಒಳ್ಳೆಯ ಬೆಳಕು ಎಂಥದೂ ಇಲ್ಲ. ಇಂಥದ್ರಲ್ಲಿ ಮಧ್ಯದಲ್ಲಿ ತಪಸ್ಸು ಹೇಗೆ? ಕೃಷ್ಣ ಹೇಳಿದ ಅದೆಲ್ಲ ಮಾಡೋದು ಉತ್ತಮ. ಅದನ್ನು ಹಾಗಂತ ಹೇಳಿ ಅದೆಲ್ಲ ಮಾಡೋದು ವ್ಯರ್ಥ ಅಲ್ಲ. ಮಾಡೋರು ಈಗಲೂ ಇದ್ದಾರೆ, ನಮಗೆ ಗೊತ್ತಿಲ್ಲ ಅಷ್ಟೇ. ನಮಗೆ ಏನಂದರೆ ಕಣ್ಣ ಮುಂದೆ ಕಂಡಷ್ಟೇ ಸತ್ಯ ಅಂತ ನಾವು ಭಾವಿಸಿದರೆ ಮಹಾ ಮೂರ್ಖರಾಗ್ತೇವೆ. ಈಗ ಕಣ್ಣಿಗೆ ಯಾವುದೋ ಒಂದು ಅಮೇರಿಕ ಕಾಣಲ್ಲ ಅಂದರೆ ಇಲ್ಲ ಅಂತ ಅರ್ಥನಾ? ಯಾರೋ ಒಬ್ಬರು ಹೋದವರು, ಇದ್ದವರು, ನೋಡಿದವರು, ಕಂಡವರು ಇದ್ದೇ ಇದೆ ಅಂತ ಅಭ್ಯಾಸ ಮಾಡಿ ಬಂದವರು ಹೇಳೇ ಹೇಳ್ತಾರೆ. ಅದರಿಂದಾಗಿ ಭಗವಂತನ ತಿಳುವಳಿಕೆಗೆ ಬೇಕಾದಂತಹ ದಾರಿ ಬಹಳಷ್ಟು ಇದೆ. ಆ ದಾರಿಯಲ್ಲಿ ಶಾರೀರಿಕವಾದ ತಪಸ್ಸು ಅನ್ನೋದು ನಾವು ನಿತ್ಯದಲ್ಲಿ ಮಾಡುವ ಎಲ್ಲ ಕೆಲಸಗಳಿಗೆ ಒಂದು ರೂಪ ಕೊಡಬೇಕಷ್ಟೆ. ಏನದು ರೂಪ? ದೇವದ್ವಿಜ ಗುರುಪ್ರಾಜ್ಞ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಮಹಿಂಸಾ ಚ ಶಾರೀರಂ ತಪ ಉಚ್ಯತೆ. ದೇವತೆಗಳನ್ನು ಜ್ಞಾನದ ಮರುಹುಟ್ಟನ್ನು ಪಡೆದ, ಅಂದರೆ ಯಾವುದೋ ಒಂದು ಕಾಲದಲ್ಲಿ ಅವರಿಗೊಂದು ತಿಳುವಳಿಕೆ ಹಂತ ಬದಲಾಗುವುದು ಅಂತಿದೆ, ಅಂದರೆ ಮೆಚೂರ್ ಆಗುವುದು ಅಂತ ಅರ್ಥ. ಅಂದರೆ ಶಾಸ್ತ್ರದ ವಿಷಯದಲ್ಲಿ ಮೆಚುರಿಟಿ ಪಡೆದು ಜ್ಞಾನವನ್ನು ಸಂಪಾದಿಸಿದವರು ದ್ವಿಜ. ಇನ್ನು ಅದನ್ನು ಬೋಧೆ ಮಾಡುವಂತಹ ಗುರು. ದೇವ, ದ್ವಿಜ, ಗುರು ಅಂದರೆ ನಮಗೆ ಪಾಠ ಮಾಡಿದವರು. ಇನ್ನು ಪ್ರಾಜ್ಞ, ನಮಗೆ ನೇರ ಪಾಠ ಮಾಡಿಲ್ಲ, ಆದರೆ ತುಂಬ ತಿಳಿದವರು ಅಂತ ಗೊತ್ತು. ಅಂಥವರ ಪೂಜನಂ, ಅವರನ್ನು ಗೌರವಿಸುವುದು. ಪೂಜಾ ಅಂದರೆ ಒಂದು ಮನೆಯಲ್ಲಿ ಕೂಡಿಸಿ ಅವರಿಗೆ ಆರತಿ ಮಾಡುವುದು ಅಂತ ಅರ್ಥ ಅಲ್ಲ. ಪೂಜನಂ ಅಂದರೆ ಅವರಿಂದ ನಾವೇನಾದರೂ ತಿಳ್ಕೊಳ್ಳಿಕ್ಕಾಗತ್ತೆ ಅಂದರೆ ತಿಳ್ಕೊಳ್ಳುವುದು, ಅಥವಾ ಅವರು ತಿಳಿಸಿದ ಯಾವುದಾದ್ರೂ ಸಂಗತಿಗಳನ್ನು ಪಾಲಿಸಲಿಕ್ಕಾಗತ್ತೆ ಅಂದರೆ ಪಾಲಿಸುವುದು. ಹೀಗೆ ಅವರ ಬಗ್ಗೆ ಶ್ರದ್ಧೆ, ಅವರ ಬಗ್ಗೆ ಅಪಮಾನ ಮಾಡದೇ ಇರುವುದು, ಅವರನ್ನು ನಿಂದಿಸದೇ ಇರುವುದು, ಅಥವಾ ಅವರಿಗೆ ಸಹಾಯಕ್ಕೇನಾದರೂ ಅವಕಾಶ ಇದೆ ಅಂತಂದಾಗ ನಾವು ಅದೆಲ್ಲ ಯಾಕೆ ಮಾಡಬೇಕು ಅಂತ ನಿರಾಕರಿಸದೇ ಇರುವುದು. ಈ ರೀತಿ ಯಾವ ರೀತಿಯಿಂದಾದರೂ ಕೂಡ ಸಹಾಯಕ್ಕೆ ಅವಕಾಶ ಇದ್ದಾಗ ಅದನ್ನು ಬಳಸಿಕೊಳ್ಳುವುದೇನಿದೆ, ಇದು ದೇವದ್ವಿಜ ಗುರುಪ್ರಾಜ್ಞ. ಇವರನ್ನು ಚೆನ್ನಾಗಿ ಗೌರವಿಸುವುದು ಇದು ಶಾರೀರಿಕವಾದ ತಪಸ್ಸು. ಅಂದರೆ ನಾವು ಕೆಲವೊಮ್ಮೆ ಈ ಮಾತುಗಳು ಬಂದಾಗ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತೇವೆ ಅಂತ ಬಾಯಲ್ಲಿ ಮಾತ್ರ, ತಪ್ಪಿಯೂ ನಮಸ್ಕಾರ ಮಾಡಲ್ಲ. ಅಯ್ಯೋ ಮೈಯೆಲ್ಲ ಮಣ್ಣಾಗುತ್ತೆ ಅಂತ. ನಮಸ್ಕಾರ ಮಾಡುವುದು ಅಂದರೆ ಒಂದ ಹೇಳಬೇಡಿ, ಕೈ ಮುಗಿದು ನಮಸ್ಕಾರ ಮಾಡ್ತೇನೆ ಇಷ್ಟು ಹೇಳಿದರೆ ಸಾಕು. ಯಾಕೆ ಬಾಯಲ್ಲಿ ನಾಟಕ ಆಡಬೇಕು? ಶಿರಸಾಷ್ಟಾಂಗ ಪ್ರಣಾಮ ಅಂದರೆ ದೇಹದ ಇಡೀ ಅಂಗವನ್ನು ನೆಲಕ್ಕೆ ಹಾಸಬೇಕು. ನಿಮ್ಗೆ ಅದು ಮಾಡ್ಲಿಕ್ಕೆ ಬರುವುದಿಲ್ಲ ಅಂದರೆ ನಾನು ಹೇಳುವ ಅಗತ್ಯ ಇಲ್ಲ. ಯಾಕೆಂದರೆ ನಮ್ಮ ಮಾತು ಮತ್ತು ಕ್ರಿಯೆ ಎರಡು ಬೇರೆ ಆಗಿರೋದ್ರಿಂದಲೇ ನಾವು ತಪಸ್ಸು ಯಾವುದು ಗೊತ್ತಾ? ಇನ್ನೊಂದು ಸುಲಭದಲ್ಲಿ ಹೇಳುವುದಾದರೆ ನಾವು ಏನು ಆಡ್ತೇವೆ ಅದನ್ನು ಮಾಡುವುದೇ ತಪಸ್ಸು. ಈ ತಪಸ್ಸು ಬಹಳ ಸುಲಭದ್ದು, ಆದರೆ ಮಾಡಲಿಕ್ಕೆ ಬಹಳ ಕಷ್ಟದ್ದು. ಹೇಳಲಿಕ್ಕೆ ಸುಲಭದ್ದು, ಮಾಡಲಿಕ್ಕೆ ಬಹಳ ಕಷ್ಟದ್ದು. ಅದರಿಂದಾಗಿ ನಮಸ್ಕಾರಗಳನ್ನು ಮಾಡುವಾಗ ದೈಹಿಕವಾಗಿ ಪೂರ್ತಿ ದೇವರಿಗೆ ಅಡ್ಡ ಬೀಳುವುದು, ಋತ್ವಿಜರಿಗೆ ಅಡ್ಡ ಬೀಳುವುದು, ಜ್ಞಾನಿಗಳಿಗೆ ಅಡ್ಡ ಬೀಳುವುದು, ಗುರುಗಳನ್ನು ಗೌರವಿಸುವುದು, ಅಥವಾ ಇನ್ಯಾವುದೋ ಒಂದು ರೀತಿಯಿಂದ ಒಂದು ದೇವಸ್ಥಾನದ ಜೀರ್ಣ ಆಗಿರುವ ದೇವಸ್ಥಾನಕ್ಕೆ ಉದ್ಧಾರ ಆಗಬೇಕು ಅಂತ ಯಾರೋ ಏನೋ ಕೈಂಕರ್ಯ, ನಾನೇ ನೇರವಾಗಿ ಒಂದು ದೇವಸ್ಥಾನ ಕಟ್ಟಲಿಕ್ಕಾಗೋದಿಲ್ಲ, ಅವ್ನು ಮಾಡ್ತಾನೆ ಗೊತ್ತಿದೆ,
ಮಾಡುವ ಕೆಲಸದಲ್ಲಿ ಅವನಿಗೆ ಶ್ರದ್ಧೆ ಇದೆ ಅಂದರೆ ಅದಕ್ಕೆ ಸಹಾಯ ಮಾಡೋದು. ಈ ಥರ ಯಾವುದೋ ಅವನಿಗೆ ಶ್ರದ್ಧೆ ಇದೆ ಅಂದರೆ ಅದಕ್ಕೆ ಸಹಾಯ ಮಾಡೋದು. ಈ ಥರ ಯಾವುದೋ ಒಂದು ರೀತಿಯಲ್ಲಿ ಆ ಗೌರವವನ್ನು ಉಳಿಸುವ, ಯಾಕೆಂದರೆ ಆ ದೇವಸ್ಥಾನಗಳು ಅಂತ ಅನ್ನುವಂಥದ್ದು ಒಂದು ಶಕ್ತಿ ಕೇಂದ್ರ ಇದ್ದ ಹಾಗೆ. ಅದು ಸಮಾಜದ ಎಲ್ಲ ಜನರನ್ನು ಒಂದು ಕಡೆಗೆ ತಂದು ಧರ್ಮದ ಬಿತ್ತನೆಯನ್ನು ಮುಂದಿನ ಪರಂಪರೆಗೆ ಹಂಚಲಿಕ್ಕೋಸ್ಕರ ಸ್ಥಾನ ಒಂದು ಇದ್ದು ನಾವು ಜಪಿಸುವ ಪ್ರಾರ್ಥನೆ ಮಾಡುವ ಎಲ್ಲ ಕ್ರಿಯೆಗಳನ್ನು ಒಂದೆಡೆಗೆ ಜೋಡಿಸಿ ನಮಗೆ ಅನುಗ್ರಹ ಮಾಡುವಂಥದ್ದು. ಅಂತಹ ಯಾವುದಾದ್ರೂ ಒಂದು ರೀತಿಯ ಸಹಾಯ ಹಸ್ತವನ್ನು ಚಾಚುವ, ಗೌರವದಿಂದ ನಿಂದಿಸದೆ ಅದನ್ನು ರಕ್ಷಿಸುವ ಕೆಲಸ ಮಾಡುವುದು ಅನ್ನೋದು ಶಾರೀರಿಕವಾಗಿ ನಾವು ಮಾಡಬಹುದಾದ ಒಂದು ತಪಸ್ಸು. ಶೌಚಂ, ಕ್ಲೆನ್ಲಿನೆಸ್, ಶರೀರವನ್ನು ಶುದ್ಧಿಯಾಗಿಟ್ಕೊಳ್ಳೋದು ಒಂದು ತಪಸ್ಸು. ಎಷ್ಟು ಸುಲಭ ಇದೆ, ನಾವು ಹೇಳ್ತೇವೆ ಇದನ್ನು, ಆದರೆ ಇದು ತಪಸ್ಸು ಅಂತ ನಮ್ಗೆ ಗೊತ್ತಿಲ್ಲ. ಶರೀರವನ್ನು ಯಾಕೆ ಸ್ವಚ್ಛ ಇಡೋದು ಅಂದರೆ ಇದು ದೇವರು ಕೊಟ್ಟ ಮನೆ. ನಾವು ಒಂದು ಮನೆಯಲ್ಲಿ ಬಾಡಿಗೆಗಿದ್ದೇವೆ ಅಂದರೆ ಬಿಟ್ಟು ಹೋಗುವಾಗ ಆ ಮನೆ ಮೊದಲಿದ್ದ ಹಾಗೆ ಕೊಟ್ಟು ಹೋಗ್ಬೇಕು ತಾನೆ. ಇಲ್ಲಾಂದರೆ ಅದಕ್ಕೇನೆ ಈಗೆಲ್ಲ ಏನೇನು ನಾವು ಅದು ಹಾಗಾದರೆ ಹೀಗಾಗುತ್ತೆ, ಅದಕ್ಕೆ ಜಾಸ್ತಿ ದುಡ್ಡಿಟ್ಟು ಆಮೇಲೆ ಅವನ ಕೈಯಿಂದಲೇ ಪೇಂಟ್ ಹೊಡಿಸೋದು, ಅವನ ಕೈಯಲ್ಲೇ ಅವನು ಆಣಿ ಹೊಡೆದ್ರೆ ಎದೆಗೆ ಹೊಡೆದಾಗ ಆಗುತ್ತೆ ಅಂತ ಸಿಟ್ಟು ಮಾಡ್ಕೊಂಡು ಗಲಾಟೆ ಮಾಡೋದು ಯಜಮಾನ, ಇದೆಲ್ಲ ನಾವು ನೋಡ್ತೇವೆ. ಆದರೆ ಮೂಲತಃ ಆ ಒಂದು ಮನೆಯ ವ್ಯವಸ್ಥೆಯಲ್ಲಿ ನಮಗೆ ಬಾಳಲಿಕ್ಕೆ ಇಷ್ಟು ದಿವಸ ಅವಕಾಶ ಸಿಕ್ಕಿತಲ್ವ ಅನ್ನುವ ಕೃತಜ್ಞತೆಯಿಂದ ಅದು ಹಾಳಾಗದಂತೆ ನೋಡ್ಕೊಳ್ತೇವೆ ಅಂತಂದರೆ ಈ ಶರೀರ ದೇವರು ಕೊಟ್ಟ ಮನೆ, ಇದನ್ನು ನಾವು ಕ್ಲೀನಾಗಿ ಇಟ್ಕೊಳ್ಳುವುದು ಅನ್ನೋದು ಶಾರೀರಿಕವಾದ ತಪಸ್ಸು. ಇನ್ನು ಆರ್ಜವಂ, ಶರೀರ ಮನುಷ್ಯನಿಗೆ ಈಗ ಚಿರತೆ ಇಂಥ ಪ್ರಾಣಿಗಳೇನಿದೆ, ಅಥವಾ ನಾವು ಬೀದಿಯಲ್ಲಿ ನೋಡುವ ನಾಯಿ ಅಥವಾ ಯಾವುದೇ ಪ್ರಾಣಿಗಳು, ಆ ಪ್ರಾಣಿಗಳು ಓಡುವುದಕ್ಕೋಸ್ಕರ ಇರುವುದು. ಅವುಗಳ ದೇಹದ ರಚನೆಯೇ ಓಡುವುದಕ್ಕಾಗಿ. ಮನುಷ್ಯ ಓಡುವುದಕ್ಕೆ ಹುಟ್ಟಿದ್ದಲ್ಲ, ಅವನು ನಡೆಯುವುದಕ್ಕೆ ಹುಟ್ಟಿದ್ದು. ಅಂತಹ ನಡೆಯುವಾಗಲೂ ಅಥವಾ ನೇರವಾಗಿ ನಿಂತು ಕರ್ತವ್ಯವನ್ನು ನಿರ್ವಹಿಸಬೇಕು. ನಮಗೆ ಏನಾಗುತ್ತೆ ಅಂದರೆ ಯಾವಾಗಲೂ ಔದಾಸೀನ್ಯದ ಪ್ರಜ್ಞೆಯಿಂದ ಬೆನ್ನು ಬಗ್ಗಿಯೇ ಇರುತ್ತೆ, ಗೊತ್ತಾಗೋದಿಲ್ಲ. ಅದು ಎಷ್ಟು ಎಫೆಕ್ಟ್ ಅಂದರೆ ನಾವು ಹೀಗೆ ಕೂತದ್ದು ಉಸಿರಾಟ ದೇಹ ಬೆಂಡಾಗಿರೋದ್ರಿಂದ ಗಾಳಿ ಎದೆಯಲ್ಲಿ ತುಂಬಿಕೊಳ್ಳೋದೇ ಇಲ್ಲ. ಅದು ಅರೆಬರೆ ಇಲ್ಲಿ ಮೇಲೆ ಬರುವಾಗಲೇ ವಾಪಸ್ ಹೋಗ್ತಾ ಇರುತ್ತೆ, ಅಲ್ಲೇ ಬರುತ್ತೆ ಅಲ್ಲೇ ವಾಪಸ್, ಅಲ್ಲೇ ಬರುತ್ತೆ ಅಲ್ಲೇ ವಾಪಸ್ ಹೋಗ್ತಾ ಇರುತ್ತೆ. ಅದು ಸ್ವಲ್ಪ ಹೊತ್ತಿಗೆ ಏನಾಗುತ್ತೆ, ಆಕ್ಸಿಜನ್ ಕಮ್ಮಿ ಆಗುತ್ತೆ, ಆಮೇಲೆ ಒಂದು ದೊಡ್ಡ ಬಾಯಿ ತೆಗೆದು ಆಲ್ ಔಟ್ ಅಂತ ಎಲ್ಲ ನುಂಗುವುದಾಗುತ್ತೆ ಸೊಳ್ಳೆಗಳನ್ನು. ಅಂದರೆ ಆಕಳಿಕೆ ಬರುವುದು ಕೂಡ ನಾವು ರುಜುಗಳಾಗಬೇಕು ಅಂತ ಅನ್ನೋದನ್ನು ಪ್ರಕೃತಿ ಗೊತ್ತಿಲ್ಲದೇ ಒಳಗಿನಿಂದ ಒಂದು ಪ್ರಚೋದನೆ ಕೊಟ್ಟು ನಮ್ಮ ಬಾಯಿಯನ್ನು ತೆರೆಸುತ್ತೆ. ಅದು ನಮ್ಗೆ ಅದು ಎಚ್ಚರ ಆಗೋದಿಲ್ಲ. ಆಕಳಿಕೆ ಬಂತು ಅಂದರೆ ನಿದ್ದೆ ಬಂತು ಅಂತ ಉದ್ದಕ್ಕೆ ಮಲಗಿಬಿಡ್ತೇವೆ. ರುಜುವಾಗಿರುವುದು ಅಂದರೆ ನೇರ ನಡೆಯುವುದು, ಅಂದರೆ ಸೊಟ್ಟಂಪಟ್ಟ ನಡೆಯದೇ ಇರುವುದು. ಅದೇನೋ ಹೆಸರು ಹೇಳಲಿಕ್ಕೆ ಬೆಕ್ಕಿನ ನಡೆ, ನಾಯಿಯ ನಡೆ, ಕುದುರೆ ನಡೆ ಅಂತ ಏನೇನೋ ಹೇಳ್ತೇವೆ ನಾವು. ಆದರೆ ನಡೆಯುವುದು ಅಂದರೆ ಸಹಜವಾಗಿ ನೇರವಾಗಿ ನಡೆಯುವುದು ಅನ್ನೋದೇ ನಡೆ. ಆ ನಡೆ ಅನ್ನೋದು ದೇಹ ರುಜುವಾಗಿ ನಡೆದರೆ ಇದು ದೇಹಕ್ಕೆ ಕೊಡುವ ದೊಡ್ಡ ಗೌರವ. ದೇಹವನ್ನು ಎಷ್ಟು ನಾವು ದುರುಪಯೋಗ ಮಾಡ್ತೇವೋ ಅಷ್ಟು ಆ ದೇಹದ ಮರ್ಯಾದೆ ತೆಗೆದ ಹಾಗೆ. ಅದನ್ನು ಎಷ್ಟು ಸರಿಯಾಗಿ ಬಳಸ್ತೇವೋ ಅದೇ ಒಂದು ತಪಸ್ಸು. ದೇಹವನ್ನು ನೇರವಾಗಿ ಇಟ್ಟು ಉಪಯೋಗಿಸಿಕೊಳ್ಳುವುದು ಒಂದು ತಪಸ್ಸು. ಇನ್ನು ಆರ್ಜವ ಅಂದರೆ ಧರ್ಮಶಾಸ್ತ್ರದಲ್ಲಿ ಬೇರೆ ಬೇರೆ ರೀತಿಯಾದ ಎಡಗೈಯನ್ನು ಯಾವುದಕ್ಕೆ ಬಳಸಬೇಕು, ಬಲಗೈಯನ್ನು ಯಾವುದಕ್ಕೆ ಬಳಸಬೇಕು, ದೇಹದ ಕುಳಿತುಕೊಳ್ಳುವ ಪೋಶ್ಚರ್ ಹೇಗಿರಬೇಕು, ಇದೆಲ್ಲವೂ ಸೇರಿ ಶರೀರದ ತಪಸ್ಸು. ಈ ತಪಸ್ಸನ್ನು ನಾವು ಮಂತ್ರ ಹೇಳಿ ಮಾಡಬೇಕಾಗಿಲ್ಲ, ಸುಮ್ಮನೆ ಹಾಗೆ ಕೂತ್ರೆ ಒಂದು ತಪಸ್ಸಾಗುತ್ತೆ. ಶುದ್ಧವಾಗಿ ಕೈ ಮೈಗಳನ್ನು ಇಟ್ಟುಕೊಂಡ್ರೆ ಒಂದು ತಪಸ್ಸಾಗುತ್ತೆ. ದೊಡ್ಡವ್ರು ಬಂದಾಗ ಒಮ್ಮೆ ಬಾಗಿ ಎದ್ರೆ ಅದೊಂದು ತಪಸ್ಸಾಗುತ್ತೆ. ಕೊನೆಯದು ಬ್ರಹ್ಮಚರ್ಯಂ ಅಹಿಂಸಾ. ಇನ್ನು ಶಾರೀರಿಕವಾಗಿ ಹೊಡೆದು ಬಡೆದು ಅನ್ಯಾಯ ಮಾಡದಿರುವುದು ಒಂದು ತಪಸ್ಸು. ಬ್ರಹ್ಮಚರ್ಯ ಅಂದರೆ ಬ್ರಹ್ಮಚಾರಿಯಾಗಿರುವಾಗ, ಈಗ ಮದುವೆ ಆದವನಿಗೆ ಅವನದ್ದೇ ಆದ ಕ್ಷೇತ್ರದಲ್ಲಿ ಸಂತತಿಯನ್ನು ಪಡೀಲಿಕ್ಕೆ ಶಾಸ್ತ್ರದಲ್ಲಿ ವಾಮದೇವ ಯಜ್ಞ ಅಂತ ಕೊಟ್ಟಿದ್ದಾರೆ. ಆದರೆ ಬ್ರಹ್ಮಚಾರಿ ಆದವನಿಗೆ ಆ ನಿಯಮ ಇನ್ನೂ ಇಲ್ಲ. ಯಾಕೆಂದರೆ ಅವನಿಗೆ ಅದೊಂದು ಯಜ್ಞ, ಅಲ್ಲೊಂದು ಕುಂಡ, ಆ ಕುಂಡದಲ್ಲೊಂದು ಬೆಂಕಿ, ಇದರಲ್ಲಿ ಏನು ಕಲ್ಪನೆ ಇಲ್ಲ. ಅದರಿಂದ ಅವನಿಗೆ ಹೋಮ ಮಾಡಲಿಕ್ಕಿಲ್ಲ. ಹೋಮ ಅಂದರೆ ಒಂದು ಕುಂಡ ಅಂದರೆ ವಿಷ್ಣು ವೀರ್ಯಾತ್ಮಕಂ ವಹ್ನಿಂ ಕುಂಡೇ ಯೋನೋ ನಿಧಾಪಯೇತ್. ಕುಂಡ ಅಂತನ್ನೋದು ಒಂದು ಸೃಷ್ಟಿಯ ಜಾಗ. ಆ ಜಾಗದಲ್ಲಿ ಅಗ್ನಿ ಅನ್ನೋದು ವೀರ್ಯ. ಆ ಕುಂಡದಲ್ಲಿ ವೀರ್ಯವನ್ನು ಹಾಕೋದು ಅಂತಂದರೆ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ನನ್ನನ್ನು ಭಗವಂತ ಒಂದು ಸಮಿಧಿಯಾಗಿ ಬಳಸಿಕೊಂಡಿದ್ದಾನೆ ಅಂತಿರುವ ಯೋಚನೆ ಅದು ಗೃಹಸ್ಥನಿಗೆ. ಬ್ರಹ್ಮಚಾರಿಗೆ ಕುಂಡದ ಕಲ್ಪನೆಯೇ ಇಲ್ಲ, ಅದರಿಂದ ಅವನಿಗೆ ಹೋಮ ಮಾಡಲಿಕ್ಕಿಲ್ಲ. ಅಂದರೆ ಅದು ಒಂದು ಬ್ರಹ್ಮಚರ್ಯ ಅಂತಂದರೆ ಎರಡರ್ಥ. ಬ್ರಹ್ಮಚರಣ ಅಂದರೆ ದೇವರ ಕಡೆಗೆ ಸಾಗುವ ಯೋಚನೆ. ನಿರಂತರವಾಗಿ ಏನು ಯೋಚನೆ ಮಾಡಿದರೂ ಇದರಿಂದ ನಾನು ದೇವರನ್ನು ಪಡೀಲಿಕ್ಕೆ ಏನು ಅನುಕೂಲ ಆಗುತ್ತೆ ಅಂತ ಯೋಚಿಸುವುದೊಂದು ಮಾನಸಿಕ, ಅದು ಮುಂದೆ ಬರುತ್ತೆ. ದೈಹಿಕವಾಗಿ ವ್ಯರ್ಥವಾಗಿ ದೇಹದ ಧಾತುವನ್ನು ಕಳೆದುಕೊಳ್ಳದೇ ಇರುವುದೇನಿದೆ ಇದು ಶಾರೀರಿಕವಾಗಿ ಮಾಡುವಂತಹ ತಪಸ್ಸು. ಇನ್ನೆರಡು ತಪಸ್ಸುಗಳನ್ನು ಹೇಳುತ್ತಾರೆ, ಮಾತಿನ ತಪಸ್ಸು ಮತ್ತು ಮಾನಸಿಕ ತಪಸ್ಸು. ಈ ಎರಡು ತಪಸ್ಸುಗಳ ಬಗ್ಗೆ ಮತ್ತೆ ನಾಳೆಯ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.